Hello dear students, welcome to Sing Style of Max. ಇವತ್ತು ನಾವು ಸ್ಟಾರ್ಟ್ ಮಾಡೋಣ ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸ್ ಚಾಪ್ಟರ್ ಕ್ಲಾಸ್ 11th ಇಂದು ನಿಮ್ಮ 13th ಚಾಪ್ಟರ್ ಆರ್ 12th ಆ್ಯಸ್ ಪರ್ ನ್ಯೂ ಸಿಲೆಬಸ್ ಐ ಗೆಸ್ 12th ಚಾಪ್ಟರ್ ಏನಪ್ಪ. ಓಕೆ, ಸೊ ಈ ಚಾಪ್ಟ್ರಲ್ಲಿ ನೀವು ಲಿಮಿಟ್ಸ್ ಅಂದರೆ ಏನು ಅಂತ ಕಲಿತೀರಾ. ಓಕೆ, ಆ್ಯಂಡ್ ಡೆರಿವೇಟಿವ್ಸ್ ಅಂದರೆ ಏನು, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂದರೆ ಏನು, ರೈಟ್ ಹ್ಯಾಂಡ್ ಲಿಮಿಟ್ ಅಂದರೆ ಏನು, ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್, ರೈಟ್ ಹ್ಯಾಂಡ್ ಡೆರಿವೇಟಿವ್, ಸೊ ವಾಟ್ ಆರ್ ಆಲ್ ದೀಸ್ ಥಿಂಗ್ಸ್ ಅನ್ನೋದನ್ನು ಕಲಿತೀರಾ. ಅರ್ಥ ಆಯ್ತಲ್ಲ? ಸೊ ಬಿಫೋರ್ ಸ್ಟಾರ್ಟಿಂಗ್ ದ ಚಾಪ್ಟರ್ ಲೆಟ್ ಮಿ ಗಿವ್ ಯು ಸಮ್ ಇಂಟ್ರಡಕ್ಷನ್. ಏನು ಅಂತಂದರೆ, ಮ್ಯಾಥಮೆಟಿಕ್ಸಲ್ಲಿ ನೀವು ಇಲ್ಲಿವರೆಗೂ ಕಲ್ತಿರೋ ಬ್ರಾಂಚಸ್ ಹೇಳಿ ಅಂತಂದರೆ ನೀವೇನು ಹೇಳ್ತೀರಾ? ಬ್ರಾಂಚಸ್ ಆಫ್ ಮ್ಯಾಥಮೆಟಿಕ್ಸ್ ಅಂದರೆ ಅರ್ಥಮೆಟಿಕ್ ಹೇಳ್ತೀರಾ, ಆಲ್ಜಿಬ್ರಾ ಹೇಳ್ತೀರಾ, ಜಾಮೆಟ್ರಿ ಹೇಳ್ತೀರಾ, ಅಷ್ಟೇ ಅಲ್ವಾ? ಸೊ ನೀವು ಹೈಯರ್ ಸ್ಟಡೀಸಿಗೆ ಹೋಗ್ತಾ ಇದ್ದಂಗೆಲ್ಲ ಇನ್ನೂ ವೈಡ್ ಆಗಿ ನಿಮಗೆ ಗೊತ್ತಾಗುತ್ತೆ ಮ್ಯಾಥಮೆಟಿಕ್ಸಲ್ಲಿ ಎಷ್ಟೊಂದು ಬ್ರಾಂಚಸ್ ಇದ್ದಾವೆ ಅಂತೇಳಿ. ಸೊ ವಾಟ್ ಆರ್ ದೋಸ್? ಸಿಂಪಲ್, I'll tell you only one which is required for this topic, right? That is calculus. Yes, you heard properly. It is calculus. Very important branch of mathematics, like heart of mathematics anta karibodu, higher mathematics. Okay, so calculus ಅನ್ನೋದು ಮ್ಯಾಥಮೆಟಿಕ್ಸ್ ಇಂದು ಒಂದು ಬ್ರಾಂಚು. ಅದರಲ್ಲಿ ನಾವು ಬ್ರಾಂಚ್ ಅಂದರೆ ಓಕೆ, ಅದರಲ್ಲೂ ಏನೋ ಒಂದು ಸ್ಪೆಸಿಫಿಕ್ ಆಗಿ ಸ್ಟಡಿ ಮಾಡ್ತಿರ್ಬೋದು ತಾನೆ. ಸೊ ಇದರಲ್ಲಿ ನಾವು ಸ್ಟಡಿ ಮಾಡೋದೇನು ಅಂತ ಅಂದರೆ, ಏನು ಸ್ಟಡಿ ಮಾಡ್ತೀರಾ? ಚೇಂಜ್ ಅಬೌಟ್ ವಾಟ್? ಚೇಂಜ್ ಇನ್ ದ ವ್ಯಾಲ್ಯೂ ಆಫ್ ಫಂಕ್ಷನ್, ವ್ಯಾಲ್ಯೂ ಆಫ್ ಎ ಫಂಕ್ಷನ್ ಆಸ್ ದ ಪಾಯಿಂಟ್ ಇನ್ ದ ಡೊಮೈನ್ ಚೇಂಜಸ್. ಪಾಯಿಂಟ್ ಇನ್ ದ ಡೊಮೈನ್ ಚೇಂಜಸ್ ಅಂದರೆ ಏನು? ನೀವು ಇದುವರೆಗೂ ಕಲ್ತಿದ್ದೀರಾ ಫಂಕ್ಷನ್ ಅಂದರೆ ಏನು? ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನೋ ಒಂದು ವ್ಯಾಲ್ಯೂ ಕೊಟ್ಟಿರ್ತಾರೆ, ಎಕ್ಸ್ ಸ್ಕ್ವೇರು, 2x, ಎಕ್ಸ್ ಸ್ಕ್ವೇರ್ ಪ್ಲಸ್ 3x, ಎಕ್ಸ್ ಮೈನಸ್ 5, ಎಕ್ಸ್ ಪ್ಲಸ್ 1, ಏನೋ ಒಂದು ಒಟ್ಟು ಫಂಕ್ಷನ್ ಅಂತಂದ್ರೆ ಏನು? ಒಂದು ಪಾಲಿನಾಮಿಯಲ್ ಕೊಟ್ಟಿರ್ತಾರೆ. ದಟ್ ಈಸ್ ಪಾಲಿನಾಮಿಯಲ್ ಫಂಕ್ಷನ್. ಬೈ ದ ವೇ, ಅದರಲ್ಲಿ ಕಾನ್ಸ್ಟೆಂಟ್ ಫಂಕ್ಷನ್ ಓದಿದ್ದೀರಾ, ಮಾಡ್ಯುಲಸ್ ಓದಿದ್ದೀರಾ, ಸಿಗ್ನಮ್ ಓದಿದ್ದೀರಾ, ರೇಷನಲ್ ಫಂಕ್ಷನ್ ಓದಿದ್ದೀರಾ, ಹೌದಲ್ವಾ? ಸೊ ಆ ಫಂಕ್ಷನ್ ಇಂದು ವ್ಯಾಲ್ಯೂ, ಓಕೆ, ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಡೊಮೈನಲ್ಲಿ ನಾವು ತಗೊಂಡಾಗ ಆ ವ್ಯಾಲ್ಯೂ ಹೇಗೆ ಚೇಂಜ್ ಆಗ್ತಾ ಇರುತ್ತೆ. ಆಸ್ ದಟ್ ವ್ಯಾಲ್ಯೂ ಚೇಂಜಸ್ ದ ಫಂಕ್ಷನ್ ವ್ಯಾಲ್ಯೂ ಆಲ್ಸೋ ಚೇಂಜಸ್. ಹೇಗೆ? ಲೆಟ್ ಮಿ ಗಿವ್ ಯು ಅನ್ ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್, ಇಫ್ ಐ ಟೇಕ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x ಅಂತ ಅನ್ಕೊಳ್ಳೋಣಪ್ಪ. ಈಗ ಎಕ್ಸ್ ಚೇಂಜ್ ಆಗ್ತಾ ಇದ್ದಂಗೆಲ್ಲ ಇದು ಇನ್ಪುಟ್ ತಾನೆ ಎಕ್ಸ್ ವ್ಯಾಲ್ಯೂ. ನಾನು ರಿಲೇಷನ್ಸ್ ಫಂಕ್ಷನ್ಸಲ್ಲಿ ಹೇಳಿದ್ದೀನಿ. ಸಿ, ಕ್ಯಾಲ್ಕುಲಸ್ ಹೈಯರ್ ಸ್ಟಡೀಸಲ್ಲಿ ನಿಮಗೆ ವೈಡಾಗಿ ಸಿಗುತ್ತೆ, ಬಟ್ ಅದು ಬಿಗಿನ್ ಆಗೋದೇ ಇಲ್ಲಿಂದ. ಅರ್ಥ ಆಯ್ತಲ್ಲ? ಇಲ್ಲಿಂದ ಅಂತ ಅಂದರೆ ನೀವು ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸ್ ಇಂದ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಅರ್ಥ ಆಗಲ್ಲ. ಯು ಹ್ಯಾವ್ ಟು ಫಸ್ಟ್ ಕಂಪ್ಲೀಟ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. ದಟ್ ಈಸ್ ದ ಬೇಸಿಕ್ ಚಾಪ್ಟರ್ ಫಾರ್ ಹೈಯರ್ ಲೆವೆಲ್ ಸ್ಟಡೀಸ್ ಫಾರ್ ಕ್ಯಾಲ್ಕುಲಸ್ ಬ್ರಾಂಚ್ ಟೋಟಲಿ. ಓಕೆ, ನಿಮಗೆ ಕ್ಯಾಲ್ಕುಲಸ್ ಅರ್ಥ ಆಗಬೇಕಂದ್ರೆ ಎರಡು ಬೇಸಿಕ್ಸ್ ಗೊತ್ತಿರಬೇಕು. ಒಂದು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್, ಇನ್ನೊಂದು ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸ್. ಓಕೆ, ಅದರ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಆಲ್ರೆಡಿ ಮುಗಿದಿದೆ, ನಿಮಗೆ ಗೊತ್ತಿದೆ ಅಂತಲೂ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಆ್ಯಂಡ್ ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸ್ ಈ ಲೆಕ್ಚರ್ ಸೀರೀಸಲ್ಲಿ ನಾನು ಕಂಪ್ಲೀಟ್ ಮಾಡಿಕೊಡ್ತೀನಿ, ರೈಟ್? ಸೊ ಎಫ್ ಆಫ್ ಎಕ್ಸ್ ಎಫ್ ಆಫ್ ಎಕ್ಸ್ ಇದೆಯಲ್ಲ, ಇದರಲ್ಲಿ ಎಕ್ಸ್ ವ್ಯಾಲ್ಯೂ ಅಂದರೆ ಏನು? ಇನ್ಪುಟ್ ತಾನೆ. ಇನ್ಪುಟ್ ಅಂದರೆ ಎಲ್ಲಿಂದ ಬರುತ್ತೆ? ಡೊಮೈನಿಂದ ಬರುತ್ತೆ, ಹೌದಲ್ವಾ? ಆ್ಯಂಡ್ 2x ಇಸ್ ವಾಟ್? ಔಟ್ಪುಟ್, ರೈಟ್? ಸೊ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಅಂದರೆ ಈ 2x ವ್ಯಾಲ್ಯೂ ಎಕ್ಸ್ ಚೇಂಜ್ ಆಗ್ತಾ ಇದ್ದಂಗೆಲ್ಲ 2x ವ್ಯಾಲ್ಯೂನು ಚೇಂಜ್ ಆಗ್ತಾ ಹೋಗುತ್ತೆ. ಸಿಂಪಲ್ ಥಿಂಗ್. ಸೊ ಕ್ಯಾಲ್ಕುಲಸ್ ಇದೆಯಲ್ಲ, ಕ್ಯಾಲ್ಕುಲಸ್ ಸ್ಟಡಿ ಮಾಡೋದೇನಂದರೆ ಇದನ್ನೇ, ಫಂಕ್ಷನ್ ವ್ಯಾಲ್ಯೂ ಹೇಗೆ ಚೇಂಜ್ ಆಗುತ್ತೆ ಅಕಾರ್ಡಿಂಗ್ ಟು ದಿ ವ್ಯಾಲ್ಯೂ ಆಫ್ ಎಕ್ಸ್. ಎಕ್ಸ್ ವ್ಯಾಲ್ಯೂ ಚೇಂಜ್ ಆಗ್ತಾ ಇದ್ದಂಗೆಲ್ಲ ಫಂಕ್ಷನ್ ವ್ಯಾಲ್ಯೂ ಹೇಗೆ ಚೇಂಜ್ ಆಗುತ್ತೆ ಅದನ್ನು ಸ್ಟಡಿ ಮಾಡೋದೇ ನಾವು ಕ್ಯಾಲ್ಕುಲಸಲ್ಲಿ. ಅರ್ಥ ಆಯ್ತಲ್ಲ? ಸೊ ಈ ಕೆಲವೊಬ್ರಿಗೆ ಕ್ವಶನ್ ಬರ್ಬೋದು, ಇದರಲ್ಲಿ ಏನು ಬಿಗ್ ಡೀಲ್ ಇದೆ ಮ್ಯಾಮ್? ನಾವು ಪಾಸಿಟಿವ್ ವ್ಯಾಲ್ಯೂಸ್ ಆಗ್ತಾ ಹೋದಂಗೆಲ್ಲ ಈ 2x ಪಾಸಿಟಿವ್ ಇನ್ಕ್ರೀಸ್ ಆಗ್ತಾನೇ ಹೋಗುತ್ತೆ, ನಾಟ್ ಎ ಬಿಗ್ ಡೀಲ್ ಇನ್ ಇಟ್. ಅಥವಾ ನಾವು ನೆಗೆಟಿವ್ ವ್ಯಾಲ್ಯೂಸ್ ಎಕ್ಸ್ ಆಗ್ತಾ ಇದ್ರೆ ಇದು ನೆಗೆಟಿವ್ ವ್ಯಾಲ್ಯೂಸೇ ಹೋಗ್ತಾ ಇರುತ್ತೆ, ನಾಟ್ ಎ ಬಿಗ್ ಡೀಲ್ ಅಂತ ನೀವು ಕೇಳ್ಬೋದು. ಬಟ್ ಲೆಟ್ ಮಿ ಟೆಲ್ ಯು ಒನ್ ಥಿಂಗ್, ಇದು ನಾನು ನಿಮಗೆ ಜಸ್ಟ್ ಎಕ್ಸಾಂಪಲ್ ಕೊಟ್ಟಿರೋದು ಒಂದು ಸಿಂಪಲ್ ವ್ಯಾಲ್ಯೂ. ಅರ್ಥ ಆಯ್ತಲ್ಲ? ಒಂದು ಸಿಂಪಲ್ ವ್ಯಾಲ್ಯೂ. ಇದೇ ಸೇಮ್ ಜಾಗದಲ್ಲಿ ನಾನು ನಿಮಗೆ ಇನ್ ಕೇಸ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1 ಅಂತ ಕೊಟ್ಟೆ. ಇದು ಕೂಡ ಒಂದು ಫಂಕ್ಷನ್ ತಾನೆ? ಎಸ್. ವಾಟ್ ಟೈಪ್ ಆಫ್ ಫಂಕ್ಷನ್ ಇಸ್ ದಿಸ್? ದಿಸ್ ಈಸ್ ರ್ಯಾಷನಲ್ ಫಂಕ್ಷನ್. ನಾನು ಹೇಳ್ಕೊಟ್ಟಿದ್ದೀನಿ ರ್ಯಾಷನಲ್ ಫಂಕ್ಷನ್ ಅಂದ್ರೆ ಏನು. ಈಗ ರ್ಯಾಷನಲ್ ನಂಬರ್ಸ್ ಅಂದರೆ ಏನು? p/q. ಅದೇ ಥರ ರೇಷನಲ್ ಫಂಕ್ಷನ್ ಅಂತ ಅಂದರೆ ಏನು? p of q by q of q.
ಅಂದರೆ ಏನು? ಪಾಲಿನಾಮಿಯಲ್ ಫಂಕ್ಷನ್. ಪಾಲಿನಾಮಿಯಲ್ ಫಂಕ್ಷನ್ ಬೈ ಪಾಲಿನಾಮಿಯಲ್ ಫಂಕ್ಷನ್ ಈಸ್ ನಥಿಂಗ್ ಬಟ್ ರ್ಯಾಷನಲ್ ಫಂಕ್ಷನ್. ಅಂದರೆ ಏನು? ಇಲ್ಲಿ ನಿಮಗೆ ಪಾಲಿನಾಮಿಯಲ್ಸ್ ಇರಬೇಕಷ್ಟೇ. ರ್ಯಾಷನಲ್ ನಂಬರ್ಸ್ ಅಂದರೆ ನಂಬರ್ಸ್ ಇರಬೇಕು, ಫಂಕ್ಷನ್ ಅಂದರೆ ಪಾಲಿನಾಮಿಯಲ್ ಫಂಕ್ಷನ್ಸ್ ಇರಬೇಕು. ಸಿಂಪಲ್ ಥಿಂಗ್. ಸೊ ಈಗ ನಾನು ನಿಮಗೆ ಕೊಟ್ಟಿರೋದೇನು? ರ್ಯಾಷನಲ್ ಫಂಕ್ಷನ್. ಈಗ ನಾನು ಇದನ್ನ ನಿಮಗೆ ಕ್ವಶನ್ ಕೇಳ್ತೀನಿ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿಸ್ ಫಂಕ್ಷನ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಅಂತ ಕೇಳ್ತೀನಿ. ಎಸ್, pause the video, think for a while and tell me in the comment section what is the value at x is equal to 1. What is the value of this function at x is equal to 1? Think for a while. You will say that, ma'am, this is indeterminate form. We cannot tell the value. Why? Because when we substitute 1 here, at x is equal to 1 ಅಂತ ಹೇಳಿದಿರ ಮ್ಯಾಮ್ ನೀವು. ನಾವು x is equal to 1 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಲಿಕ್ಕೆ ಹೋದ್ರೆ f of 1 is equal to 1 square minus 1 divided by 1 minus 1 which is equal to 0 by 0. And this becomes a big question. ಹೌದಲ್ವಾ? ಇಂಡಿಟರ್ಮಿನೇಟ್ ಫಾರ್ಮ್ ಬಂದ್ಬಿಡ್ತಲ್ಲ. ಹಾಗಾದ್ರೆ ಹೇಗೆ ಹೇಳೋದು ಆನ್ಸರು? ಸೊ ಎರ್ಲಿಯರ್ ಸ್ಟಡೀಸಲ್ಲಿ ನಾವೇನು ಮಾಡ್ತಾ ಇದ್ವಿ? ಇಂಡಿಟರ್ಮಿನೆಂಟ್ ಫಾರ್ಮ್ ಬಂತು, ಅಲ್ಲೇ ಕ್ಲೋಸ್, ಮುಂದೆ ಕಂಟಿನ್ಯೂನೇ ಮಾಡಲ್ಲ. But this branch of mathematics deals with these kind of concepts also. ಅಂದರೆ 0 by 0 ಬಂತು, 1 by 0 ಬಂತು, ಅವಾಗ ಆನ್ಸರ್ ಹೇಗೆ ಹೇಳೋದು? We know that there is specific answer, but we cannot tell that answer. ಓಕೆ, ನಮಗೆ ಇನ್ನೂ ಒಂದು ರೀತಿ ಬೇಕೀಗ ಈ ಥರ ಕ್ವೆಶನ್ಸ್ನ ಅಡ್ರೆಸ್ ಮಾಡೋಕ್ಕೆ. ಓಕೆ, ಸೊ ಈ ಥರ ಕ್ವೆಶನ್ಸ್ನ ಹೇಗೆ ನಾನು ಅಡ್ರೆಸ್ ಮಾಡಲಿ ಅನ್ನೋದಕ್ಕೆ ನಾವು ಓದೋ ಕಾನ್ಸೆಪ್ಟ್ ಯಾವುದು ಅಂದರೆ ಲಿಮಿಟ್ಸ್ನ ಯೂಸ್ ಮಾಡಿಬಿಟ್ಟು ನಾವು ಈ ಫಂಕ್ಷನ್ಸ್ಗಳದ್ದು ಆನ್ಸರ್ಸ್ನ ಹೇಳ್ತೀವಿ. ಓಕೆ, ಸೊ ವೆನ್ ಎವರ್ ಯು ಥಿಂಕ್ ಆಫ್ ಲಿಮಿಟ್ಸ್, ಕೀಪ್ ಇನ್ ಮೈಂಡ್ ಅಪ್ರೋಚಿಂಗ್ ಅನ್ನೋ ವರ್ಡ್ನ ತಲೆಯಲ್ಲಿಟ್ಕೊಂಡಿರಿ. ಯಾಕೆ ಅನ್ನೋದನ್ನ ಈಗ ಹೇಳ್ತೀನಿ ನಾನು ಸ್ವಲ್ಪ ಹೊತ್ತು ಬಿಟ್ಟು. ಓಕೆ, ಸಿ ಇಯರ್, ಈಗ ಈ ಫಂಕ್ಷನ್ ಇಂದ ಕ್ವಶನ್ ನಾನು ಕೇಳಿದೆ, ಅಟ್ ಎಕ್ಸ್ ಈಸ್ ಈಕ್ವಲ್ ಟು 1 ಅಂತ ಕೇಳಿದೆ, 0 by 0 ಬಂತು, ಕ್ಲೋಸ್. But tell me one thing, as the value of x approaches 1, ಅರ್ಥ ಆಗ್ತಿದೆಯಾ? As the value of x approaches 1 ಅಂದ್ರೆ ಏನು? 1 ಕಡೆ ಬರ್ತಾ ಇದೆ ವ್ಯಾಲ್ಯೂ. ಅಂದ್ರೆ ಏನು? ನಾನು x is equal to 1 ತಗೊಳ್ಳೋ ಬದಲು 0.5 ತಗೊಂಡಿದ್ರೆ ನನ್ನ ಫಂಕ್ಷನ್ ವ್ಯಾಲ್ಯೂ ಏನಾಗ್ತಿತ್ತು? ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಏನಾಗ್ತಿತ್ತು ಹೇಳಿ? 0.5 ಹೋಲ್ ಸ್ಕ್ವೇರ್ ಮೈನಸ್ 1 ಡಿವೈಡೆಡ್ ಬೈ 0.5 ಮೈನಸ್ 1. ಮೈನಸ್ ಕ್ಯಾನ್ಸಲ್ ಆಗುತ್ತೆ. ನಿಮಗೆ ಆನ್ಸರ್ ಇಲ್ಲ, ಆ್ಯಕ್ಚುಲಿ ಏನು ಸಿಗುತ್ತೆ? 1.50000 ಸಮಥಿಂಗ್ ಈ ಥರ ಸಿಗುತ್ತೆ ನಿಮಗೆ. ಓಕೆ, ಯು ಕ್ಯಾನ್ ಕ್ಯಾಲ್ಕುಲೇಟ್ ಸೆಪರೇಟ್ಲಿ ಬಿಕಾಸ್ ಐ ಆಲ್ರೆಡಿ ಹ್ಯಾವ್ set the same example numerous number of times. I already know the values. Okay, ನಾನು ಆಲ್ರೆಡಿ ವ್ಯಾಲ್ಯೂಸ್ನ ಏನೋ ನನಗೆ ಇದು ಗೊತ್ತಿದೆ ವ್ಯಾಲ್ಯೂಸು, ಬಿಕಾಸ್ ನಾನು ಕ್ಲಾಸ್ ಮಾಡೋದಕ್ಕಿಂತ ಮುಂಚೆ ಕ್ಯಾಲ್ಕುಲೇಟ್ ಮಾಡಿದ್ದೇನೆ. ಓಕೆ, ಸೊ ಇಫ್ ಯು ವಾಂಟ್ ಯು ಕ್ಯಾನ್ ಕ್ಯಾಲ್ಕುಲೇಟ್, ರೈಟ್? ಅದೇ ನಾನು ಎಕ್ಸ್ ಇಸ್ ಈಕ್ವಲ್ ಟು 0.9 ತಗೊಂಡಪ್ಪ. ಈಗ ನಮಗೆ ಗೊತ್ತಾಯಿತು 1 ತಗೊಂಡ್ರೆ ನಮಗೆ ತೊಂದರೆ ಆಗ್ತಿದೆ, 0 by 0 ಬರ್ತಾ ಇದೆ, ಸೊ 1 ಅಂತೂ ತಗೊಳಲ್ಲ ನಾವು. ಆದರೆ ನಾನು ಬೇರೆ ವ್ಯಾಲ್ಯೂಸ್ ತೊಗೊಂಡ್ರೆ, ಎಕ್ಸ್ ಇಸ್ ಈಕ್ವಲ್ ಟು 0.5 ತೊಗೊಂಡ್ರೆ, ನೆಕ್ಸ್ಟ್ 0.9 ತೊಗೊಂಡ್ರೆ, ನನ್ನ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಏನಾಯಿತು? 1.9000 ಆಯಿತು. ಎಕ್ಸ್ ಇಸ್ ಈಕ್ವಲ್ ಟು 0.99 ತೊಗೊಂಡ್ರೆ ಎಫ್ ಆಫ್ ಎಕ್ಸ್ ಏನಾಗುತ್ತೆ? ಚೆಕ್ ಮಾಡ್ಕೊಳ್ಳಿ ನೀವು ಕ್ಯಾಲ್ಕುಲೇಟರ್ ಇಟ್ಕೊಂಡು. ಓಕೆ, ವ್ಯಾಲ್ಯೂ ಏನಾಗುತ್ತೆ? 1.9900 ಆಗುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು 0.999 ತೊಗೊಂಡ್ರೆ ಎಫ್ ಆಫ್ ಎಕ್ಸ್ ಏನಾಗುತ್ತೆ? 1.99900 ಆಗುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು 0.9999 ತೊಗೊಂಡ್ರೆ ಎಫ್ ಆಫ್ ಎಕ್ಸ್ ಏನಾಗುತ್ತೆ? 1.99900 ಈ ಥರ ಆಗುತ್ತೆ. ಹೌದಾ? ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡೋದೇನು ಅಂತ ಅಂದರೆ, ಆ್ಯಸ್ ದ ವ್ಯಾಲ್ಯೂಸ್ ಆರ್ ಅಪ್ರೋಚಿಂಗ್, ಅಂದರೆ ಎಕ್ಸ್ ವ್ಯಾಲ್ಯೂ 1 ತೊಗೊತಿಲ್ಲ ನಾನು, 1ಗೆ ತುಂಬ ಹತ್ತಿರ ಹೋಗ್ತಾ ಇದ್ದೀನಿ. 0.999 0.99999 0.9999999 ಅಂತ ಆ ಥರ ನಾನು ಎಕ್ಸ್ ಇಸ್ ಈಕ್ವಲ್ ಟು 1 ಹತ್ರ ಹೋಗ್ತಾ ಇದ್ದಂಗೆಲ್ಲ ನಾನು ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಯಾವುದಕ್ಕೆ ಹತ್ರ ಹೋಗ್ತಾ ಇದೆ ಅಬ್ಸರ್ವ್ ಮಾಡಿ. 1.99999 ಹೋಗ್ತಾ ಇರುತ್ತೆ. ಲಾಸ್ಟಿಗೆ ಅದು ಅಪ್ರಾಕ್ಸಿಮೇಟ್ಲಿ ಡೈರೆಕ್ಟ್ಲಿ ಈಕ್ವಲ್ ಟು ಹೇಳಬಾರ್ದು, ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಏನಾಗುತ್ತೆ? ಇದು 2 ಆಗುತ್ತೆ ತಾನೇ ಆನ್ಸರು. ಸೊ ಆ್ಯಂಡ್ ಎಕ್ಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 1 ಆಗುತ್ತೆ ತಾನೆ ಹೋಗ್ತಾ ಇದ್ದಂಗೆಲ್ಲ. ಇನ್ನೂ 999 ಜಾಸ್ತಿ ತೊಗೊತಾ ಇದ್ರೆ ನಾವೇನು ಹೇಳ್ತೀವಿ? ಎಕ್ಸ್ ಇಸ್ ಈಕ್ವಲ್ ಟು ಯಾವುದೋ ಒಂದು ಸರ್ಟನ್ ಪಾಯಿಂಟಲ್ಲಿ ಅದನ್ನು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ 1 ಹೇಳ್ತೀವಿ. ಆವಾಗ ಎಫ್ ಆಫ್ ಎಕ್ಸಿನ ವ್ಯಾಲ್ಯೂ ಏನಾಗುತ್ತೆ? 2 ಆಗುತ್ತೆ ತಾನೆ. ಎಸ್ ಆರ್ ನೋ? ಎಸ್ ಆರ್ ನೋ? ಸೊ ಈಗ ನಿಮಗೆ ಏನು ಅರ್ಥ ಆಯ್ತು ಅಲ್ಲಿಗೆ? ಓಕೆ ಮ್ಯಾಮ್, ಇದೇನು ಪಾಸಿಟಿವ್ ವ್ಯಾಲ್ಯೂಸ್ ತೊಗೊಂಡ್ರಿ, ಓಕೆ. ಅಲ್ಲಿಗೆ ನನಗೇನು ಗೊತ್ತಾಯಿತು ಮ್ಯಾಮ್? ಎಕ್ಸು 1 ಹತ್ರ ಹೋಗ್ತಾ ಇದ್ದಂಗೆಲ್ಲ
ನಮ್ಮದು ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಇದೆಯಲ್ಲ ಅದು ನಮಗೆ ಯಾರ ಹತ್ರ ಹೋಗುತ್ತೆ 2. ಓಕೆ, ಎಕ್ಸು 1 ಹತ್ರ ಬರ್ತಾ ಇದ್ದಂಗೆಲ್ಲ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಯಾರ ಹತ್ರ ಹೋಗ್ತದೆ 2. ಓಕೆ ರೈಟ್. ಈಗ ನಾನೇನು ಮಾಡ್ತೀನಿ, ಲೆಫ್ಟ್ ಸೈಡ್ ತೊಗೊತೀನಿ. ಅಂದರೆ ಈಗ ಪಾಸಿಟಿವ್ ನಂಬರ್ 0.999 ತೊಗೊಂಡಲ್ಲ, ಆ ಥರ ಲೆಫ್ಟ್ ಸೈಡಿಂದ ತೊಗೊಂಡ್ರೆ, ಫಾರ್ ಎಕ್ಸಾಂಪಲ್ ಹೌ ಐ ಜಸ್ಟ್ ಟೆಲ್ ಯು, ಗಿವ್ ಮೀ ಎ ಸೆಕೆಂಡ್. ಇಲ್ಲಿ ಅಬ್ಸರ್ವ್ ಮಾಡಿ. ಈಗ ಓಕೆ, ನಾನೀಗ ಎಕ್ಸ್ ಏನು ಮಾಡ್ತೀನಪ್ಪ, ಈಗ ರಿಯಲ್ ನಂಬರ್ ಲೈನ್ ಇದೆಯಾ, ಇದು ರಿಯಲ್ ನಂಬರ್ ಲೈನ್ ಇದೆ. ನನಗೆ ಎಕ್ಸ್ ಇಸ್ ಈಕ್ವಲ್ ಟು 1, ಇಲ್ಲಿ 1 ಇದೆ. 0.999 ಅಂದರೆ ನಾನು ಇಲ್ಲಿಂದ ಇಲ್ಲೈತೆ 0.99 0.999 ಫುಲ್ಲು ಇಲ್ಲಿ, ಅಂದರೆ ಲೆಫ್ಟ್ ಸೈಡಿಂದ ನಾನು ತೊಗೊಂಡಪ್ಪ ವ್ಯಾಲ್ಯೂಸು. ಈಗ ರೈಟ್ ಸೈಡಿಂದನೂ ಒಂಚೂರು ವ್ಯಾಲ್ಯೂಸ್ ತಗೊಳ್ಳೋಣ. ರೈಟ್ ಸೈಡ್ ಅಂದರೆ 1.5 ಇರುತ್ತೆ ತಾನೇ ಇಲ್ಲಿ. ನೆಕ್ಸ್ಟ್ ಇಲ್ಲಿ 1.4, 1.3, 1.1, 1.001, 1.00001 ಆ ಥರ ತಾನೇ ವ್ಯಾಲ್ಯೂಸು. ಸೊ ಆ ಥರ ನಾನು ತೊಗೊಂಡ್ರೆ ನನ್ನ ಆನ್ಸರ್, ಫಂಕ್ಷನಿಂದ ಆನ್ಸರ್ ಏನಾಗುತ್ತೆ ಚೆಕ್ ಮಾಡಿ. 1.5 ತೊಗೊಂಡ್ರೆ ನನ್ನ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ, ವಾಟ್ ಈಸ್ ಎಫ್ ಆಫ್ ಎಕ್ಸ್, ಎಕ್ಸ್ ಸ್ಕ್ವೇರ್ ಮೈನಸ್ 1 ಬೈ ಎಕ್ಸ್ ಮೈನಸ್ 1, ಕರೆಕ್ಟ್. ಸೊ ಏನಾಗುತ್ತೆ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ 2.5000 ಬರುತ್ತೆ ನನಗೆ. ಅದೇ ನಾನು ಎಕ್ಸ್ ಈಸ್ ಈಕ್ವಲ್ ಟು 1.1 ತೊಗೊಂಡ್ರೆ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ 2.1000. ಅದೇ ನಾನು ಎಕ್ಸ್ ಈಸ್ ಈಕ್ವಲ್ ಟು 1.01 ತಗೊಂಡ್ರೆ, ಅಂದರೆ ನಾನು ಅಬ್ಸರ್ವ್ ಮಾಡಿ 1 ತೊಗೊಂಡ್ರೆ ತೊಂದರೆ ಆಗ್ತಿದೆ ನನಗೆ ಅಂತೇಳಿ ನಾನು 1ಗೆ ಹತ್ರ ಇರೋ ಎಲ್ಲ ವ್ಯಾಲ್ಯೂಸು ತೊಗೊಂಡು ಚೆಕ್ ಮಾಡ್ತಾ ಇದ್ದೀನಿ. ಅರ್ಥ ಆಯ್ತಲ್ಲ, ಎಲ್ಲ ವ್ಯಾಲ್ಯೂಸು ತೊಗೊಂಡು ಏನು ಮಾಡ್ತಾ ಇದ್ದೀನಿ, ಚೆಕ್ ಮಾಡ್ತಾ ಇದ್ದೀನಿ. ಸೊ ವಾಟ್ ಆಮ್ ಐ ಗೆಟಿಂಗ್ ಹಿಯರ್, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1.01 ತಗೊಂಡ್ರೆ 2.01000 ಸಿಗುತ್ತೆ. ಅದೇ ಎಕ್ಸ್ ಇಸ್ ಈಕ್ವಲ್ ಟು 1.001 ತಗೊಂಡ್ರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2.001. ಅದೇ ಎಕ್ಸ್ ಇಸ್ ಈಕ್ವಲ್ ಟು 1.0001 ತಗೊಂಡ್ರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2.0001. ಕರೆಕ್ಟ್ ಅನ್ರಿ. ಅದೇ ನಾನು ಎಕ್ಸ್ ಇಸ್ ಈಕ್ವಲ್ ಟು 1.0001 ತಗೊಂಡ್ರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2.00001. ಅರ್ಥ ಆಯ್ತಲ್ಲ. ಸೊ ಇಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡಿ, ಎಕ್ಸು ನಮ್ಮದು 1 ಹತ್ರ ಹೋಗ್ತಾ ಇದ್ದಂಗೆಲ್ಲ ನಮ್ಮ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಅಪ್ರಾಕ್ಸಿಮೇಟ್ಲಿ ಯಾವುದಕ್ಕೆ ಈಕ್ವಲ್ ಬರ್ತಾ ಇದೆ, 2ಗೆ. ಅರ್ಥ ಆಯ್ತಲ್ಲ. ಸೊ ಓವರ್ ಆಲ್ ನಾವು ಇದನ್ನು ವಿಜುವಲೈಸ್ ಮಾಡಿದಾಗ, ಅಂದರೆ ಇಲ್ಲಿ ನಮ್ಮ ರಿಯಲ್ ನಂಬರ್ ಲೈನ್ ಇದೆ, ಇಲ್ಲಿ ನಮ್ಮ ಪಾಯಿಂಟ್ ಇದೆ 1. ಓಕೆ, ಇದು ಎಕ್ಸ್ ವ್ಯಾಲ್ಯೂ. ಈ ಎಕ್ಸ್ ವ್ಯಾಲ್ಯೂ ನಮಗೆ ಲೆಫ್ಟ್ ಸೈಡಿಂದನಾದರೂ ಇಲ್ಲಿ ಹತ್ರ ಇರೋ ನಂಬರ್ಸ್ ನೋಡಿ, ಅಥವಾ ರೈಟ್ ಸೈಡ್ ಹತ್ರ ಇರೋ ನಂಬರ್ಸ್ ಆದರೂ ನೋಡಿ, ನಿಮಗೆ ಆ್ಯಕ್ಚುಲಾಗಿ ಆನ್ಸರ್ ಏನು ಸಿಗ್ತಾ ಇದೆ, ಎಫ್ ಆಫ್ ಎಕ್ಸ್ ಇಂದು 2 ಸಿಗ್ತಾ ಇದೆ, ಅಪ್ರಾಕ್ಸಿಮೇಟ್ಲಿ 2 ಸಿಗ್ತಾ ಇದೆ. ಸೊ ದಟ್ ಮೀನ್ಸ್ ವಾಟ್, ನಾನೀಗ ಈ ಫಂಕ್ಷನ್ ಇಂದು ವ್ಯಾಲ್ಯೂ ಆ್ಯಸ್ ಪರ್ ದಿಸ್ ಎಕ್ಸಾಂಪಲ್, ಪಾಸಿಟಿವ್ ನಂಬರು ಅಂದರೆ ರೈಟ್ ಸೈಡು ಲೆಫ್ಟ್ ಸೈಡಿಂದನೂ ನಾನು ತಗೊಂಡು ಬರೆದ್ರೆ, ಆ್ಯಸ್ ಪರ್ ದೀಸ್ ಇಲಿಸ್ಟ್ರೇಷನ್ಸ್ ಐ ಕ್ಯಾನ್ ಸೇ ದಟ್ ಫಂಕ್ಷನ್ ಇಂದು ಟೋಟಲ್ ವ್ಯಾಲ್ಯೂ ಏನಾಗುತ್ತೆ 2 ಆಗುತ್ತೆ ಅಂತ ಹೇಳ್ಬೋದು. ಬಟ್ ನಾನು ಹೇಳೋಕ್ಕಾಗಲ್ಲ. ಅರ್ಥ ಆಯ್ತಲ್ಲ. ದಿಸ್ ಈಸ್ ದ ಕಾನ್ಸೆಪ್ಟ್. ನಾನು ಆನ್ಸರ್ ಹೇಳಬಹುದು, ಆದರೆ ಹೇಳೋಕ್ಕಾಗಲ್ಲ. ಓಕೆ, ನಾನು ಹೇಳ್ಬೋದು, ನನಗೆ ಅಬ್ಸರ್ವ್ ಮಾಡಿ ನಾನು ಹೇಳ್ಬೋದು ಆಲ್ಮೋಸ್ಟ್ 2ಗೆ ಈಕ್ವಲ್ ಆಗುತ್ತೆ ಅಂತ ಹೇಳಬಹುದು. ಎಕ್ಸು 1 ಹತ್ರ ಬರ್ತಿದ್ದಂಗೆ ನನಗೆ ಅದು ಲೆಫ್ಟ್ ಸೈಡಿಂದನಾದರೂ ಬರಲಿ, ರೈಟ್ ಸೈಡಿಂದನಾದರೂ ಬರಲಿ, ಬಟ್ ಫಂಕ್ಷನ್ ಇಂದ ವ್ಯಾಲ್ಯೂ 2ಗೆ ಹತ್ರ ಹೋಗ್ತಾ ಇದೆ ಅಂತ ನಾನು ಹೇಳ್ಬೋದು. ಎಸ್ ಆರ್ ನೋ, ವಾಟ್ ಈಸ್ ಗೋಯಿಂಗ್ ಆನ್ ಐ ಕ್ಯಾನ್ ಅಬ್ಸರ್ವ್ ಇಟ್, ಐ ಕ್ಯಾನ್ ಟೆಲ್. ಬಟ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಅಂತ ನಾನು ಬಾಯ್ಬಿಟ್ಟು ಹೇಳೋಕ್ಕಾಗಲ್ಲ. ಆವಾಗ ಮ್ಯಾಥಮೆಟಿಷಿಯನ್ಸ್ ಏನು ಮಾಡಿದ್ರು ಅಂದರೆ, ಇಂಥ ಕನ್ಫ್ಯೂಷನ್ ಇರುತ್ತಲ್ಲ, ಈ ಕನ್ಫ್ಯೂಷನ್ನ ದೂರ ಮಾಡೋಕ್ಕೆ ಒಂದು ವರ್ಡ್ ಇಂಟ್ರೊಡ್ಯೂಸ್ ಮಾಡಿದ್ರು, ದಟ್ ಈಸ್ ಲಿಮಿಟ್. ಈ ಥರದ ಪ್ಯಾಟ್ರನಲ್ಲಿ ನಾನು ಲಿಮಿಟ್ ಅನ್ನುವಂತಹ ವರ್ಡ್ನ ಯೂಸ್ ಮಾಡಿಬಿಟ್ಟು ಆನ್ಸರ್ ಹೇಳಬಹುದು. ಅಂದರೆ ಏನು, ಅದನ್ನು ಬರೆಯೋದು ಹೇಗೆ ಅಂತ ಅಂದರೆ, ದ ಲಿಮಿಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಬೈ ಎಕ್ಸ್ ಮೈನಸ್ 1 ಆ್ಯಸ್ ಎಕ್ಸ್ ಅಪ್ರೋಚಸ್ 1 ಈಸ್ 2. ಅಂದರೆ ಮೀನಿಂಗ್ ಏನು, ಈ ಫಂಕ್ಷನ್ ಇದೆಯಲ್ಲ, ಈ ಫಂಕ್ಷನ್ ಇಂದು ವ್ಯಾಲ್ಯೂ 2 ವೆನ್ ಎಕ್ಸ್ ಈಸ್ ಆಲ್ಮೋಸ್ಟ್ ಕ್ಲೋಸ್ ಟು 1. ಆದರೆ ಎಕ್ಸ್ 1ಗೆ ಈಕ್ವಲ್ ಇಲ್ಲ, ಕ್ಲೋಸ್ ಟು 1 ಅಷ್ಟೇ. ಅರ್ಥ ಆಯ್ತಲ್ಲ. ಸೊ ನಾವು ಇದನ್ನು ಮ್ಯಾಥಮೆಟಿಕಲಿ ಹೇಗೆ ಬರಿತೀವಿ ಅಂದರೆ, ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 1 ಎಕ್ಸ್ ಸ್ಕ್ವೇರ್ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1 ಈಸ್ ಈಕ್ವಲ್ ಟು 2. ಕಾನ್ಸೆಪ್ಟ್ ಅರ್ಥ ಆಯಿತು ಅಂತ ಅನ್ಕೋತೀನಿ. ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ರಿವೈಂಡ್ ಮಾಡಿ ಮತ್ತೆ ವಾಚ್ ಮಾಡಿ. ಅರ್ಥ ಆಯ್ತಲ್ಲ. ಸೊ
calculus part. Calculus is a branch of mathematics where you are going to study these kind of things. That is, how the value of the function changes as the value of x changes. x ಚೇಂಜ್ ಆಗ್ತಾ ಇದ್ದಂಗೆಲ್ಲ ಎಫ್ ಆಫ್ ಎಕ್ಸ್ ಹೇಗೆ ಚೇಂಜ್ ಆಗುತ್ತೆ, ಯಾವ ರೀತಿಯಲ್ಲಿ ಚೇಂಜ್ ಆಗುತ್ತೆ ಅನ್ನೋದನ್ನ ಸ್ಟಡಿ ಮಾಡೋದೇ ಕ್ಯಾಲ್ಕುಲಸ್ ಬ್ರಾಂಚ್. ಐ ಹೋಪ್ ಸೊ ಅರ್ಥ ಆಗಿದೆ. ನಾನು ತುಂಬ ಡ್ರ್ಯಾಗ್ ಮಾಡಿ ಹೇಳ್ತಾ ಇದ್ದೀನಿ ಅಂತ ಅನಿಸಿದ್ರೆ ದಯವಿಟ್ಟು 1.5x ಸ್ವಿಚ್ ಮಾಡಿಬಿಟ್ಟು ವಾಚ್ ಮಾಡಿ. ಬಟ್ ನಾನು ಇದನ್ನು ಯಾಕೆ ಅಷ್ಟು ಸ್ಲೋ ಆಗಿ ಅಷ್ಟು ರಿಪೀಟೆಡ್ ಆಗಿ ಹೇಳ್ತಾ ಇದ್ದೀನಿ ಅಂದರೆ ಓನ್ಲಿ ಬಿಕಾಸ್ ಆಫ್ ದ ಫ್ಯಾಕ್ಟ್ ದಟ್ ದಿಸ್ ಈಸ್ ದ ಮೋಸ್ಟ್ ಹೆಕ್ಟಿಕ್ ಟಾಪಿಕ್ ಫಾರ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್. ಓಕೆನಾ, ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸಿಗೆ ಬೇರೆ ಎಲ್ಲ ಬ್ರಾಂಚಸ್ಸು ಈಸಿ, ಜಿಯೋಮೆಟ್ರಿ ಆಗಲಿ ಅಲ್ಜಿಬ್ರಾ ಆಗಲಿ ಎಲ್ಲ ಈಸಿ. ಬಟ್ ವೆನ್ ದೇ ಕಮ್ ಟು ಹೈಯರ್ ಸ್ಟಡೀಸ್ ಕ್ಯಾಲ್ಕುಲಸ್ ಪಾರ್ಟ್, ಎಸ್ಪೆಷಲಿ ಡಿಗ್ರಿ ಸ್ಟೂಡೆಂಟ್ಸ್, ಮಾಸ್ಟರ್ ಡಿಗ್ರಿ ಸ್ಟೂಡೆಂಟ್ಸ್, ಅವ್ರಿಗೆ ಏನಾಗ್ಬಿಡುತ್ತೆ ಅಂದರೆ ರಿಯಲ್ ಅನಾಲಿಸಿಸು, ಲೀನಿಯರ್ ಅಲ್ಜಿಬ್ರಾ ಅಂತೆಲ್ಲ ಪೇಪರ್ಸ್ ಬರುತ್ತೆ, ಅವು ಯಾವ ಅರ್ಥನೇ ಆಗೋದಿಲ್ಲ ಅವರಿಗೆ. ಯಾಕೆ ಅಂತಂದರೆ ದೀಸ್ ಆರ್ ದ ಬೇಸಿಕ್ಸ್. ಈ ಬೇಸಿಕ್ಸ್ ನೀಟಾಗಿ ಕಲ್ತಿಲ್ಲ ಅಂದರೆ ಆ ಹೈಯರ್ ಲೆವೆಲ್ ಮ್ಯಾಥಮೆಟಿಕ್ಸ್ ಅರ್ಥ ಆಗೋಕ್ಕೆ ಚಾನ್ಸೇ ಇಲ್ಲ. ಓಕೆ, ಸೊ ದಟ್ಸ್ ವೈ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದೀಸ್ ಬೇಸಿಕ್ಸ್ ಪ್ರಾಪರ್ಲಿ. ಓಕೆ, ಆ್ಯಂಡ್ ದೋಸ್ ಹೂ ಆರ್ ಓನ್ಲಿ ಫೋಕಸಿಂಗ್ ಆನ್ ಲೈಕ್ ಮ್ಯಾಮ್ ನಾವು ಬೋರ್ಡ್ ಎಕ್ಸಾಮ್ ಪಾಸ್ ಆದರೆ ಸಾಕು ಅನ್ನೋರು ಈಗಲೇ ವಿಡಿಯೋ ಆಫ್ ಮಾಡಿ. ಯಾಕಂದರೆ ನಾನು ಇದರಲ್ಲಿ ಬೋರ್ಡ್ ಲೆವೆಲ್ ಏನೂ ಡಿಸ್ಕಸ್ ಮಾಡೋದಿಲ್ಲ. ಓಕೆ, ಲೆಟ್ ಮಿ ಬಿ ವೆರಿ ಕ್ಲಿಯರ್, ಡೋಂಟ್ ವೇಸ್ಟ್ ಯುವರ್ ಟೈಮ್ ಹಿಯರ್. And those who are interested to learn the concepts and not just for marks can continue the lecture. ಅರ್ಥ ಆಯ್ತಲ್ಲ? ಓಕೆ, ಸೊ ಈಗ ಕ್ಯಾಲ್ಕುಲಸ್ ಬ್ರಾಂಚ್ ಅರ್ಥ ಆಯ್ತು, ನಮಗೆ ವ್ಯೂ ಸಿಕ್ತು ಒಂಚೂರು. ಏನಂತ ಅಂದರೆ ಓಕೆ, ಈ ಥರ ಫಂಕ್ಷನ್ ವ್ಯಾಲ್ಯೂ ಎಕ್ಸ್ ಚೇಂಜ್ ಆಗ್ತಾ ಇದ್ದಂಗೆಲ್ಲ ಫಂಕ್ಷನ್ ವ್ಯಾಲ್ಯೂ ಹೇಗೆ ಚೇಂಜ್ ಆಗುತ್ತೆ ಅನ್ನೋದನ್ನು ಸ್ಟಡಿ ಮಾಡೋದು ನಾವು ಕ್ಯಾಲ್ಕುಲಸಲ್ಲಿ. ಆ ಕ್ಯಾಲ್ಕುಲಸಲ್ಲಿ ಇದನ್ನೆಲ್ಲ ಸ್ಟಡಿ ಮಾಡಬೇಕು ಅಂತ ಅಂದರೆ ನನಗೆ ಬೇಸಿಕ್ ಆಗಿ ಏನು ಅರ್ಥ ಆಗಬೇಕು ಅಂದರೆ ಲಿಮಿಟ್ಸ್ ಅನ್ನುವಂಥ ಕಾನ್ಸೆಪ್ಟು ನೀಟಾಗಿ ಅರ್ಥ ಆಗಬೇಕು. ಕರೆಕ್ಟಾ? ಸೊ ಹಾಗಾಗಿ ಆ ಲಿಮಿಟ್ಸ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಬೇಕು ನಾನೀಗ. ಎಸ್ ಆರ್ ನೋ? ಸೊ ಐ ಗಿವ್ ಯು ಅನ್ ಎಕ್ಸಾಂಪಲ್ ಹಿಯರ್. ಎಸ್ ಆರ್ ನೋ? ಐ ಹ್ಯಾವ್ ಗಿವನ್ ಯು ಅನ್ ಎಕ್ಸಾಂಪಲ್. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 1 ಬೈ ಎಕ್ಸ್ ಮೈನಸ್ 1. ರೈಟ್? ಆವಾಗ ನಿಮಗೆ ಏನು ಅರ್ಥ ಆಯಿತು ಅಂದರೆ ನಾವು ಡೈರೆಕ್ಟ್ಲಿ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಅಂತ ಹೇಳಿದ್ರೆ ನನಗೆ 0/0 ಫಾರ್ಮ್ ಬರುತ್ತೆ. ಬಟ್ ಅದನ್ನು ನಾನು ಎಕ್ಸ್ 1 ಹತ್ರ ಬರ್ತಾ ಇದ್ದಂಗೆಲ್ಲ ಫಂಕ್ಷನಿನ ವ್ಯಾಲ್ಯೂ 2 ಹತ್ರ ಬರ್ತಾ ಇದೆ ಅನ್ನೋದನ್ನು ಹೇಳಬೇಕೀಗ. ಮ್ಯಾಥಮೆಟಿಕಲಿ ಹೇಗೆ ಹೇಳ್ತೀನಿ ಅಂದರೆ ಯೂಸಿಂಗ್ ದ ಕಾನ್ಸೆಪ್ಟ್ ಲಿಮಿಟ್. ಲಿಮಿಟ್ನ ಬರೆಯೋದು ಹೇಗೆ ಅಂದರೆ ಈ ರೀತಿ, ಲಿಮಿಟ್ ಎಕ್ಸ್ ಟೆನ್ಸ್ ಟು 1 ಎಕ್ಸ್ ಸ್ಕ್ವೇರ್ ಮೈನಸ್ 1 ಬೈ ಎಕ್ಸ್ ಮೈನಸ್ 1 ಇಸ್ ಈಕ್ವಲ್ ಟು 2. ಓಕೆ, ದಿಸ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ರೈಟ್ ದಿ ವ್ಯಾಲ್ಯೂ. ಅರ್ಥ ಆಯ್ತಲ್ಲ? ಇನ್ನು 1 or 2 ಎಕ್ಸಾಂಪಲ್ಸ್ ಕೊಡ್ತೀನಿ, ನಿಮಗೆ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಓಕೆ, ರೈಟ್? ಸೊ ಲೆಟ್ ಮಿ ಜಸ್ಟ್ ಗೆಟ್ ಸಮ್ ಮೋರ್ ಎಕ್ಸಾಂಪಲ್ಸ್ ಫಾರ್ ಯು. ಸಮ್ ಮೋರ್ ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್, ತುಂಬ ಈಸಿ ಎಕ್ಸಾಂಪಲ್ ಒಂದು ಕೊಟ್ಬಿಡ್ತೀನಿ, ಅಥವಾ ಸಿಮಿಲರ್ ಕೈಂಡ್ ಕೊಟ್ಬಿಡೋಣ. ಎಫ್ ಆಫ್ ಎಕ್ಸ್ ಆಯಿತಾ, ಜಿ ಆಫ್ ಎಕ್ಸ್ ಕೊಡೋಣ. ಈಗ ಜಿ ಆಫ್ ಎಕ್ಸ್ ಸಪೋಸ್ ನಾನು ತಗೊಂಡೆ ಎಕ್ಸ್ ಸ್ಕ್ವೇರ್ ಮೈನಸ್ 4 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 2. ಹಿಯರ್ ಎಕ್ಸ್ ಇಸ್ ನಾಟ್ ಈಕ್ವಲ್ ಟು 2. Here also you observe that, when you want to solve this, ಸೇಮ್ ಅಪ್ರೋಚಲ್ಲಿ ನೀವು ಸಾಲ್ವ್ ಮಾಡೋಕ್ಕೆ ಹೋದರೆ ನಿಮಗೆ ಎಕ್ಸ್ ವ್ಯಾಲ್ಯೂ 2 ತೊಗೊಂಡ್ರೆ ಏನಾಗ್ಬಿಡುತ್ತೆ, 0/0 ಫಾರ್ಮ್ ಬರುತ್ತೆ. ಬಟ್ ಆಲ್ಮೋಸ್ಟ್ 2ಗೆ ಹತ್ರ ಹೋಗ್ತಾ ಇದ್ದಂಗೆಲ್ಲ ನೀವೇ ಚೆಕ್ ಮಾಡ್ಬೇಕು ಇದನ್ನ. ಜಿ ಆಫ್ ಎಕ್ಸ್ ನಮಗೆ ಯಾವುದಕ್ಕೆ ಹತ್ರ ಸಿಗುತ್ತೆ, 4ಗೆ ಹತ್ರ ಸಿಗುತ್ತೆ. ಓಕೆ, ನಮ್ಮ ವ್ಯಾಲ್ಯೂಸು 2ಗೆ ಹತ್ರ ಹೋಗ್ತಿದ್ದಂಗೆಲ್ಲ ನಮ್ಮ ಫಂಕ್ಷನ್ ಇಂದು ವ್ಯಾಲ್ಯೂ ನಮಗೆ 4ಗೆ ಅಪ್ರೋಚ್ ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ ಇದು ರಿಯಲ್ ನಂಬರ್ ಲೈನು, ಇಲ್ಲಿ 1 ಇಲ್ಲಿ 2 ಇದೆ. ನಾನು ಇಲ್ಲಿ ಲೆಫ್ಟ್ ಸೈಡಲ್ಲಿರೋ ನಿಯರ್ ಬೈ ಅಂದರೆ 1.999 1.99 1.99999 ಈ ಥರ ವ್ಯಾಲ್ಯೂಸ್ ತೊಗೊಳ್ತೀನಿ, ಅಥವಾ 2.001 2.0001 ಈ ಥರ ಎಲ್ಲ ವ್ಯಾಲ್ಯೂಸ್ ನಾನು ಇಲ್ಲಿ ಫಂಕ್ಷನಲ್ಲಿ ಹಾಕ್ತಾ ಹೋದಂಗೆಲ್ಲ ಜಸ್ಟ್ ಪ್ರೀವಿಯಸಲ್ಲಿ ಮಾಡ್ತೀವಲ್ಲ ಆ ಥರ ಮಾಡಿದ್ರೆ ನನಗೆ ನನ್ನ ಫಂಕ್ಷನಿನ ವ್ಯಾಲ್ಯೂ ಏನು ಸಿಗುತ್ತೆ ಅಂದರೆ ಆಲ್ಮೋಸ್ಟ್ ಕ್ಲೋಸ್ ಟು 4, ದಟ್ ಈಸ್ 3.999 4.0001 ಆ ಥರ ವ್ಯಾಲ್ಯೂಸ್ ನನಗೆ ಸಿಗ್ತಾ ಹೋಗುತ್ತೆ. ಅಲ್ಲಿ ನಾನು ಏನು ಹೇಳ್ಬೋದು ಅಂದರೆ ಐ ಕ್ಯಾನ್ ಕ್ಲಿಯರ್ಲಿ ಅಬ್ಸರ್ವ್ ದಟ್ ದ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ವಿಲ್ ಬಿ ಗೋಯಿಂಗ್ ಟು ಬಿ, ಅಂದರೆ ದ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಈಸ್ ಗೋಯಿಂಗ್ ಟು ಬಿ 4, ಬಟ್ ಐ ಕೆನಾಟ್ ಡೈರೆಕ್ಟ್ಲಿ ಸೇ ದಟ್ ದ ಆನ್ಸರ್ ಈಸ್ 4. ಅರ್ಥ ಆಯ್ತಲ್ಲ? ಸೊ ದೇರ್ ಫೋರ್ ಇಲ್ಲೂ ಕೂಡ ನಾನು ಲಿಮಿಟ್ ಕಾನ್ಸೆಪ್ಟ್ನ ಯೂಸ್ ಮಾಡಿ ಹೇಗೆ ಹೇಳ್ತೀನಿ, ಲಿಮಿಟ್ನ ಕೆಲವೊಬ್ರು LIM ಬರೀತಾರೆ, ಕೆಲವೊಬ್ರು LT ಅಂತ ಬರೀತಾರೆ, ಬೋತ್ ಆರ್ ಸೇಮ್. ಓಕೆ, ಇದನ್ನು ಬರಿಬೋದು ಅದನ್ನು ಬರಿಬೋದು, ಏನು ತೊಂದರೆ ಇಲ್ಲ. ರೈಟ್? ರೆಪ್ರೆಸೆಂಟೇಷನ್ 2 ವೇ ಅಲ್ಲಿ ಮಾಡ್ಬೋದು, LIM ಆರ್ LT. ಹೈಯರ್ ಸ್ಟಡೀಸಲ್ಲಿ LT ಮಾಡ್ತಾರೆ, ಈಗ ಲೋಯರ್ ಸ್ಟಡೀಸಲ್ಲಿ LIM ಅಂತ ಬರೀತಾರೆ. ಇಟ್ಸ್ ಓಕೆ. ಓಕೆ, ಈವನ್ ಇನ್ ಹೈಯರ್ ಸ್ಟಡೀಸ್ ಯು ಕ್ಯಾನ್ ರೈಟ್ LIM, ನೋ ಇಶ್ಯೂಸ್. ರೈಟ್? ಸೊ ಇಲ್ಲಿ ನಾನು ಬರಿಬೇಕಲ್ಲ, ಲಿಮಿಟ್ ನನ್ನ ಫಂಕ್ಷನ್ ಯಾವುದು, ಜಿ ಆಫ್ ಎಕ್ಸಾ, ಅದೇನು ಕೊಟ್ಟಿದ್ದಾರೆ, ಎಕ್ಸ್ ಸ್ಕ್ವೇರ್ ಮೈನಸ್ 4 ಬೈ ಎಕ್ಸ್ ಮೈನಸ್ 2. ಇದ್ರದ್ದು ವ್ಯಾಲ್ಯೂ ಎಷ್ಟಾಗುತ್ತೆ,
4 ಆಗುತ್ತೆ. ಯಾವಾಗ? ವೆನ್ ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ಅಪ್ರೋಚಿಂಗ್ ಟು. ಅದಕ್ಕೆ ನಾನು ಸ್ಟಾರ್ಟಿಂಗಲ್ಲಿ ಒಂದು ಡೈಲಾಗ್ ಹೇಳಿದೆ ನೋಡಿ, ವೆನ್ ಎವರ್ ಯು ಥಿಂಕ್ ಆಫ್ ಲಿಮಿಟ್ ಯು ಥಿಂಕ್ ಆಫ್ ದ ವರ್ಡ್ ಅಪ್ರೋಚಿಂಗ್. ಅಪ್ರೋಚಿಂಗ್, ಲಿಮಿಟ್ ಅಂತ ಅಂದರೆ ಅಪ್ರೋಚಿಂಗ್ ಅಷ್ಟೇ. ಈ ವರ್ಡ್ ತಲೆಯಲ್ಲಿರಲಿ ನಿಮಗೆ, ಅರ್ಥ ಆಯ್ತಲ್ಲ? ಸೊ ಇಲ್ಲೂ ಕೂಡ ನಿಮಗೆ ಏನು ಗೊತ್ತಾಯಿತು ಅಂದರೆ ಫಂಕ್ಷನ್ ಇಂದ ವ್ಯಾಲ್ಯೂ ಆಲ್ಮೋಸ್ಟ್ 4 ಆಗುತ್ತೆ ಯಾವಾಗ ಎಕ್ಸ್ ಇಂದ ವ್ಯಾಲ್ಯೂ ಆಲ್ಮೋಸ್ಟ್ 2ಗೆ ಕ್ಲೋಸ್ ಇದ್ದಾಗ. ಅರ್ಥ ಆಯ್ತಲ್ಲ? ಸೊ ಈಗ ನಿಮಗೆ ಎಕ್ಸಾಂಪಲ್ ಸ್ವಲ್ಪ ಕರೆಕ್ಟಾಗಿ ಅರ್ಥ ಆಗಿದೆ. ಎಸ್ ಆರ್ ನೋ? ನೌ ಆ್ಯಂಡ್ ಯು ಕ್ಯಾನ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್, ಈಸಿ ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್, ಇಫ್ ಐ ಆಮ್ ಟೇಕಿಂಗ್ ಎಕ್ಸ್ ಸ್ಕ್ವೇರ್. ಫಸ್ಟು ಎಕ್ಸಾಂಪಲ್ಸಿಂದ ತಿಳ್ಕೊತಾ ಹೋಗ್ರಿ, ನೆಕ್ಸ್ಟ್ ಡೆಫಿನೇಷನ್ನ ನೀಟಾಗಿ ಅರ್ಥ ಮಾಡ್ಕೋಬೋದು. ಈಗ ಎಕ್ಸ್ ಸ್ಕ್ವೇರ್ ತಗೊಂಡಪ್ಪ. ಸೊ ಟೆಲ್ ಮಿ ಒನ್ ಥಿಂಗ್, ಎಕ್ಸ್ ವ್ಯಾಲ್ಯೂ 0ಗೆ ಹತ್ರ ಬರ್ತಿದ್ದಂಗೆಲ್ಲ ನಮ್ಮ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ? 0ಗೆ ಹತ್ರ ಬರ್ತಿದ್ದಂಗೆಲ್ಲ ಅಂದರೆ 0ಗೆ ಹತ್ರ ಅಂದರೆ 0.00001 ಅಂತ ಬಂದರೆ ಹೋಲ್ ಸ್ಕ್ವೇರ್ ಅಂದರೆ 0.0000 ಎಷ್ಟೊಂದು 0 ಬಂದು 1 ಬರುತ್ತೆ. ಸೊ ಅಪ್ರಾಕ್ಸಿಮೇಟ್ಲಿ ಯಾವುದಕ್ಕೆ ಈಕ್ವಲ್ ಆಗುತ್ತೆ? 0ಗೆ ಈಕ್ವಲ್ ಆಗುತ್ತೆ. ಅಟ್ ಎಕ್ಸ್ ಈಸ್ ಈಕ್ವಲ್ ಟು 0 ಹೇಳ್ಬೋದಲ್ಲ ಮ್ಯಾಮ್ ಇಲ್ಲಿ ಡೈರೆಕ್ಟಾಗಿ ಅಂದರೆ ಹೇಳ್ಬೋದು, ನಾಟ್ ಎ ಇಶ್ಯೂ. ಲಿಮಿಟ್ಸು ಬರೀ 0/0 ಫಾರ್ಮ್ ಇದ್ದರೆ ಅಷ್ಟೇ ನಾವು ಯೂಸ್ ಮಾಡ್ಬೇಕಂತೇನು ರೂಲ್ಸ್ ಇಲ್ಲ. ಕೆನ್ ಯು ಯೂಸ್ ಇಫ್ ದೆರ್ ಈಸ್ ಎ ಕ್ವೆಶನ್ ಲೈಕ್ ಲಿಮಿಟ್ಸ್ನ ನೀವು ಆನ್ಸರ್ ಗೊತ್ತಿದ್ರೂ ಕೂಡ ಯೂಸ್ ಮಾಡಬಹುದಾ ಅಂದರೆ ಡಿಫಿಕಲ್ಟ್ ಫಂಕ್ಷನ್ಸ್ ಇದಾವಲ್ಲ ಅವಕ್ಕೆ ಮಾತ್ರ ಯೂಸ್ ಮಾಡಬೇಕಾ ಅಂದರೆ nobody said that they are only for difficult functions. Okay, limits can be used even when we know the answer. Okay, even when we know the answer, when we get there, ಅಲ್ಲಿಗೆ ಹೋದಾಗ ಆನ್ಸರ್ ಏನಾಗುತ್ತೆ? 0 ಆದರೆ ಎಕ್ಸ್ ಇಸ್ ಈಕ್ವಲ್ ಟು 0 ಆದರೆ ಏನು ಆನ್ಸರ್ ಇದೆ ಅಂತ ಗೊತ್ತಿದ್ರೂ ಕೂಡ ನಾನು ಲಿಮಿಟ್ಸ್ ಅನ್ನುವಂಥ ಕಾನ್ಸೆಪ್ಟ್ನ ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಮೋಸ್ಟ್ಲಿ ಅದು ಕಂಡಿಡಿದಿದ್ದು ಈ ವಿಷಯಕ್ಕೆ, ಬಟ್ ವಿ ಕ್ಯಾನ್ ಯೂಸ್ ಫಾರ್ ದೀಸ್ ಥಿಂಗ್ಸ್ ಆಲ್ಸೋ. ಸೊ ಇದನ್ನು ನೀವು ಲಿಮಿಟ್ ಯೂಸ್ ಮಾಡಿ ಹೆಂಗೆ ಬರೀತೀರಾ? ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0 ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 0. ಓಕೆ, ಅಂದರೆ ಮೀನಿಂಗ್ ಏನು? ನಮ್ಮ ಎಕ್ಸ್ ವ್ಯಾಲ್ಯೂ 0ಗೆ ಹತ್ರ ಬರ್ತಿದ್ದಂಗೆಲ್ಲ ನಮ್ಮ ಎಕ್ಸ್ ಸ್ಕ್ವೇರಿಂದ ವ್ಯಾಲ್ಯೂ ಏನಾಗುತ್ತೆ? 0 ಆಗುತ್ತೆ, 0ಗೆ ಹತ್ರ ಆಗುತ್ತೆ ಅಂತ ಅರ್ಥ. ಓಕೆ, ಸೊ ನಮಗೆ ಇನ್ನು ವ್ಯಾಲ್ಯೂ ಈಗ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 10. ವಾಟ್ ಈಸ್ ದ ವ್ಯಾಲ್ಯೂ ಆಫ್ x/2? ಎಕ್ಸ್ 10ಗೆ ಹತ್ರ ಬರ್ತಿದ್ದಂಗೆಲ್ಲ x/2 ವ್ಯಾಲ್ಯೂ ಏನಾಗುತ್ತೆ ಅಂದರೆ, ಇದು ಕಾಂಪ್ಲಿಕೇಟೆಡ್ ಫಂಕ್ಷನ್ ಏನಲ್ಲ, ಇಂಡಿಟರ್ಮಿನೇಟ್ ಏನಲ್ಲ, ಡೈರೆಕ್ಟಾಗಿ ಹೇಳ್ಬೋದಲ್ವ. 10/2 ಅಂದರೆ ಎಷ್ಟು? 5. ಅಂದರೆ ಏನು ಅಂದರೆ ಇಂಡಿಟರ್ಮಿನೇಟ್ ಫಾರ್ಮ್ ಬಂತು ಅಂತ ಅಂದ್ರೂ ನಾವು ಲಿಮಿಟ್ ಕಾನ್ಸೆಪ್ಟ್ ಯೂಸ್ ಮಾಡ್ಬೋದು. ನಾವೀಗ ಆನ್ಸರ್ ಡೈರೆಕ್ಟ್ಲಿ 10/2 5 ಅಂತ ಗೊತ್ತಿದ್ರೂ ಕೂಡ ನಾವು ಲಿಮಿಟ್ಸ್ನ ಯೂಸ್ ಮಾಡ್ಬೋದು. ಇಟ್ ಈಸ್ ನಾಟ್ ದಟ್ ವಿ ಹ್ಯಾವ್ ಟು ಯೂಸ್ ಓನ್ಲಿ ಫಾರ್ ಡಿಫಿಕಲ್ಟ್ ಫಂಕ್ಷನ್. ಬರೀ ಡಿಫಿಕಲ್ಟ್ ಫಂಕ್ಷನಿಗೆ ಯೂಸ್ ಮಾಡಬೇಕು ಅಂತ ಎಲ್ಲೂ ರೂಲ್ಸ್ ಇಲ್ಲ. ಅರ್ಥ ಆಯ್ತಲ್ಲ? ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್ ನಾವು. ಈಗ ಇಷ್ಟೊಂದೆಲ್ಲ ನಿಮಗೆ ಎಕ್ಸಾಂಪಲ್ಸ್ ಅರ್ಥ ಆಗಿದೆ ಅಂತ ನಾನು ಅನ್ಕೋತಿದ್ದೀನಿ. ಓಕೆ, ಸೊ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ರಿವೈಂಡ್ ಮಾಡಿ ಮತ್ತೆ ನೋಡಿ. ಆದಷ್ಟು ನಂಬರ್ ಆಫ್ ಟೈಮ್ಸ್, ಯಾಕಂದರೆ ನ್ಯೂ ಕಾನ್ಸೆಪ್ಟ್ ಅಲ್ಲ, ನ್ಯೂ ಕಾನ್ಸೆಪ್ಟ್ ಬ್ರೈನಲ್ಲಿ ಕೂತ್ಕೋಬೇಕು ಅಂತ ಅಂದರೆ ನಂಬರ್ ಆಫ್ ಟೈಮ್ಸ್ ಪ್ರಾಕ್ಟೀಸ್ ಮಾಡಲೇಬೇಕು, ನಂಬರ್ ಆಫ್ ಟೈಮ್ಸ್ ಕೇಳಲೇಬೇಕು, ಆವಾಗ ತಲೆಯಲ್ಲಿರುತ್ತೆ ಪರ್ಫೆಕ್ಟಾಗಿ. ಓಕೆ, ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್. ನೌ ಐ ವಿಲ್ ಡಿಫೈನ್ ದ ಡೆಫಿನೇಷನ್ ಆಫ್ ಎ ಲಿಮಿಟ್. ಓಕೆ, ಲೆಟ್ ಮಿ ಟರ್ನ್ ದಿಸ್ ಶೀಟ್. ನೌ ಐ ವಿಲ್ ಡಿಫೈನ್ ದ ಡೆಫಿನೇಷನ್ ಆಫ್ ಎ ಲಿಮಿಟ್. ಡೆಫಿನೇಷನ್ ಆಫ್ ಲಿಮಿಟ್ ಹೇಗೆ ಹೇಳಬಹುದು ಡೆಫಿನೇಷನ್ನ ಅಂದರೆ, ಹೇಗೆ ಹೇಳೋದು? ಈ ಕ್ಲೀನಾಗಿ ಅರ್ಥ ಮಾಡ್ಕೊಳ್ರಿ. ಇಷ್ಟೊತ್ತು ಹೇಳಿದ್ನಲ್ಲ, ಈ ಕಾನ್ಸೆಪ್ಟ್ಸ್ಗಳನ್ನು ತಲೆಯಲ್ಲಿ ಇಟ್ಕೊಂಡು ಡೆಫಿನೇಷನ್ನ ಹೇಗೆ ಹೇಳ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊಳ್ರಿ. ನಮ್ಮ ಎಫ್ ಆಫ್ ಎಕ್ಸ್ ಇಂದು ವ್ಯಾಲ್ಯೂ ಒಂದು ಲಿಮಿಟ್, ಇಲ್ಲಿ 2 ಇತ್ತಲ್ಲ ಆ ಜಾಗದಾಗೆ ನಾನು ಎಲ್ ಬರಿತಾ ಇದ್ದೀನಿ. ಓಕೆ, ನಮ್ಮ ಎಫ್ ಆಫ್ ಎಕ್ಸ್ ಇಂದು ವ್ಯಾಲ್ಯೂ ಎಲ್ಲಿಗೆ ಅಪ್ರೋಚ್ ಆಗ್ತಾ ಇದೆ? ಯಾವಾಗ? ಆ್ಯಸ್ ನಮ್ಮ ಎಕ್ಸ್ ವ್ಯಾಲ್ಯೂ ಯಾವುದಕ್ಕೆ ಅಪ್ರೋಚ್ ಆಗ್ತಾ ಇದೆ? ಯಾವುದೋ ಒಂದು ವ್ಯಾಲ್ಯೂ ಎಗೆ ಅಪ್ರೋಚ್ ಆಗ್ತಾ ಇದೆ. ಇದು ಡೆಫಿನೇಷನ್ ಹೇಳ್ತಾ ಇರೋದನ್ನ ನಾನು ಎ ಮತ್ತು ಎಲ್ ತೊಗೊಂಡಿದ್ದೀನಿ. ನಿಮ್ಮ ಬ್ರೈನಲ್ಲಿ ಏನು ಬರಬೇಕು? ಎಕ್ಸ್ ಅಪ್ರೋಚಸ್ ಟು 1, ಎಫ್ ಆಫ್ ಎಕ್ಸ್ ಅಂದರೆ ದಿಸ್ ಒನ್ ಅಪ್ರೋಚಸ್ ಟು 2. ಅಂದರೆ ಇದ್ರ ಜಾಗದಲ್ಲಿ ಎಲ್ ಜಾಗದಲ್ಲಿ ನಿಮ್ಮ ಬ್ರೈನಲ್ಲಿ ಏನು ಬರಬೇಕು? ಈ 2. ದಿಸ್ ಈಸ್ ಯುವರ್ ಎಲ್ ವ್ಯಾಲ್ಯೂ, ದಿಸ್ ಈಸ್ ಯುವರ್ ಎ ವ್ಯಾಲ್ಯೂ, ದಿಸ್ ಇಸ್ ದ ಪಾಯಿಂಟ್, ದಿಸ್ ಇಸ್ ದ ಫಂಕ್ಷನ್ ವ್ಯಾಲ್ಯೂ, ಲಿಮಿಟ್ ವ್ಯಾಲ್ಯೂ. ಓಕೆ, ಓಕೆ, ಸೊ ಇದನ್ನು ನಾನು ಡೆಫಿನೇಷನ್ ಯೂಸ್ ಮಾಡಿ ಬರೆಯೋದು ಅಂತ ಅಂದರೆ ಹೇಗೆ ಬರಿತೀನಿ? ನಮ್ಮ ಲಿಮಿಟ್ ಇಂದು ವ್ಯಾಲ್ಯೂ ಅಂದರೆ ಫಂಕ್ಷನ್ ಇಂದು ವ್ಯಾಲ್ಯೂ, ಲಿಮಿಟ್ ಆಫ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಅಪ್ರೋಚಸ್ ಎ ಈಸ್ ಈಕ್ವಲ್ ಟು ಎಲ್. ಅರ್ಥ ಆಯ್ತಲ್ಲ? ಒಂದು ಫಂಕ್ಷನ್ ಇಂದು ವ್ಯಾಲ್ಯೂ ಲಿಮಿಟ್ ವ್ಯಾಲ್ಯೂ ಎಲ್ ಆಗುತ್ತೆ.
ಯಾವಾಗ ಎಕ್ಸ್ ಅಪ್ರೋಚಸ್ ಎ. ದಿಸ್ ಇಸ್ ದ ಫಾರ್ಮಲ್ ಡೆಫಿನೇಷನ್. ಓಕೆ, ಅರ್ಥ ಆಯ್ತಲ್ಲ. ಸೊ ಇದರಲ್ಲಿ ಈ ಎಲ್ ಇದೆಯಲ್ಲ, ಇದನ್ನು ನಾವೇನಂತ ಕರಿತೀವಿ ಅಂದರೆ ದಿಸ್ ಈಸ್ ದ ಲಿಮಿಟ್ ಆಫ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್. ಅರ್ಥ ಆಯ್ತಲ್ಲ, ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಇದನ್ನ ಓದೋದು ಹೇಗೆ ಅಂದರೆ read as, how do you read this one? Limit of f of x as x tends to a is equal to ಅಥವಾ equals is equal to L. Limit of f of x as x tends to a is equal to L. ಅಥವಾ ಕೆಲವೊಬ್ರು ಎಕ್ಸ್ ಟೆಂಡ್ಸ್ ಟು ವರ್ಡ್ ಬರಲ್ಲ ಅಂತೇಳಿ ಆಸ್ ಎಕ್ಸ್ ಅಪ್ರೋಚಸ್ ಎ ಅಂತ ಹೇಳ್ತಾರೆ. ಈ ಜಾಗದಲ್ಲಿ ಆಸ್ ಎಕ್ಸ್ ಅಪ್ರೋಚಸ್ ಎ ಈಕ್ವಲ್ ಟು ಅನ್ನೋದನ್ನು ಯೂಸ್ ಮಾಡಲ್ಲ, ನಡೆಯುತ್ತೆ, ಏನು ತೊಂದರೆ ಇಲ್ಲ. 2 ways you can read. ಓಕೆ, ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆಂಡ್ಸ್ ಟು ಎ ಈಸ್ ಈಕ್ವಲ್ ಟು ಎಲ್ ಆರ್ ಇನ್ನೊಂದು ವೇ ನಾನು ಈಗ ತಾನೇ ಹೇಳ್ದೇನು, ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಆಸ್ x approaches a is L. ಅರ್ಥ ಆಯ್ತಲ್ಲ. ಸೊ ದಿಸ್ ಈಸ್ ದ ಫಾರ್ಮಲ್ ಡೆಫಿನೇಷನ್ ಆಫ್ ದಿ ಲಿಮಿಟ್ಸ್. ಅದರಲ್ಲಿ ಆ ಎಲ್ ಏನಿದೆಯಲ್ಲ ಅದನ್ನು ನಾವೇನಂತೀವಿ, ಲಿಮಿಟ್ ಆಫ್ ದ ಫಂಕ್ಷನ್. ಸೊ ಇಲ್ಲಿವರೆಗೂ ಕಲ್ತಿರುವಂಥ ಎಕ್ಸಾಂಪಲಲ್ಲಿ ವಾಟ್ ಇಸ್ ದ ಲಿಮಿಟ್ ಆಫ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಆಸ್ ಎಕ್ಸ್ ಅಪ್ರೋಚಸ್ ಟು 0. ವಾಟ್ ಇಸ್ ದ ವ್ಯಾಲ್ಯೂ? ಎಫ್ ಆಫ್ ಎಕ್ಸ್ tends to 0 ಅಂದರೆ 0 is the limit of the function. Now if I ask you the question, what is the limit of the function x by 2 as x tends to 10 ಅಂತ ಅಂದ್ರೆ ಆನ್ಸರ್ ಏನು? 10 by 2 5. So limit of 5 is the limit of the function x by 2. ಅರ್ಥ ಆಯ್ತಲ್ಲ. ಸೊ ದಿಸ್ ಈಸ್ ವಾಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ತುಂಬ ಈಸಿ ಇದೆ, ಅಂತ ಕಾಂಪ್ಲಿಕೇಟೆಡ್ ಏನಿಲ್ಲ. ಜಸ್ಟ್ ಏನಂದರೆ ಒಂದ್ಸತಿ ಅದನ್ನು ಗ್ರಾಸ್ಪ್ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟಿಂದ ತೊಂದರೆ ಆಗಲ್ಲ. ಓಕೆ, ನೆಕ್ಸ್ಟು ಈ ಇಲಸ್ಟ್ರೇಷನಲ್ಲಿ ನಾನು ಒಂದು ಮಾತು ಹೇಳಿದೆ. ಇಲ್ಲೊಂದು ಕಡೆ ಹೇಳಿದೆ, ಇನ್ನೊಂದು ಈ ಎಕ್ಸಾಂಪಲಲ್ಲಿ ಇದು 1 ಅಂದರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಬಗ್ಗೆ ಮಾತಾಡಬೇಕಾದ್ರೆ ಇಲ್ಲೊಮ್ಮೆ ಹೇಳಿದೆ, ಇಲ್ಲೊಮ್ಮೆ ಹೇಳಿದ್ದೀನಿ. ಏನು ಹೇಳಿದ್ದೀನಿ? ಸಿ ಎಕ್ಸ್ ಈಸ್ ಅಪ್ರೋಚಿಂಗ್ 2. ಈ 2 ಇನ್ ದ ಲೆಫ್ಟ್ ಸೈಡ್ ನಂಬರ್ಸು, 2 ಇನ್ ದ ರೈಟ್ ಸೈಡ್ ನಂಬರ್ಸು ಹತ್ರ ವ್ಯಾಲ್ಯೂಸ್ ಬರ್ತಿದ್ದಂಗೆಲ್ಲ 2ದು ವ್ಯಾಲ್ಯೂ ಅಂದರೆ ಜಿ ಆಫ್ ಎಕ್ಸ್ ಇನ್ ವ್ಯಾಲ್ಯೂ 4 ಆಗುತ್ತೆ ಅಂತ ಹೇಳಿದೆ. ಇಲ್ಲೂ ಕೂಡ ಅದನ್ನೇ ಹೇಳಿದೆ ನಿಮಗೆ ಕಾನ್ಸೆಪ್ಟ್. ಇಲ್ಲಿ ವಿತ್ ಎಕ್ಸಾಂಪಲ್ ಹೇಳಿದ್ದೀನಿ, ನಾನು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೆ ವ್ಯಾಲ್ಯೂಸು, ಹಾಗಾಗಿ ಹೇಳಿದೆ. ಏನು, 1 ರೈಟ್ ಸೈಡಿಂದ ವ್ಯಾಲ್ಯೂಸ್ ಬಂದರೆ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ 2ಗೆ ಅಪ್ರೋಚ್ ಆಗುತ್ತೆ, ಅಂದರೆ ರೈಟ್ ಸೈಡಿಂದ. ಓಕೆ, ಅದೇ 1 ಲೆಫ್ಟ್ ಸೈಡಿಂದ ಬಂದರೆ, ಲೆಫ್ಟ್ ಸೈಡ್ ನಂಬರ್ಸ್ ಅಂದರೆ 0.99 ಅಂದ್ರೂ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ 2 ಬರುತ್ತೆ. ಇಲ್ಲಿ ರೈಟ್ ಸೈಡು ಲೆಫ್ಟ್ ಸೈಡ್ ಅನ್ನೋ ವರ್ಡ್ ಯೂಸ್ ಮಾಡೋದ್ನಲ್ಲ, ಅದನ್ನು ನಾವು ಲಿಮಿಟ್ಸಲ್ಲಿ ಏನಂತ ಹೇಳ್ತೀವಿ ಅಂದರೆ, ಇದು ರೈಟ್ ಸೈಡಿಂದ ಅಪ್ರೋಚ್ ಆಗ್ತಾ ಇದೆ ತಾನೆ. ಸೊ ದಿಸ್ ವಿಲ್ ಬಿ ರೈಟ್ ಹ್ಯಾಂಡ್ ಲಿಮಿಟ್. ಲೆಫ್ಟ್ ಸೈಡಿಂದ ಬರ್ತಿದೆಯಲ್ಲ, ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್. ವೆನ್ ಎಕ್ಸ್ ಅಪ್ರೋಚಸ್ ಫ್ರಮ್ ರೈಟ್ ಸೈಡ್ ಅಂದರೆ ಎಕ್ಸ್ ವ್ಯಾಲ್ಯೂಸು ರೈಟ್ ಸೈಡಿಂದ ಬರ್ತಾ ಇದ್ರೆ ಲೈಕ್ ದಿಸ್, ದೆನ್ ವಿ ಸೇ ದಟ್ ಎಕ್ಸ್ ಈಸ್ ಅಪ್ರೋಚಿಂಗ್ ಫ್ರಮ್ ರೈಟ್ ಹ್ಯಾಂಡ್ ಸೈಡ್. ದೆನ್ ಲಿಮಿಟ್ ವ್ಯಾಲ್ಯೂ ಹೇಳಬೇಕಲ್ಲ, ಅವಾಗ ರೈಟ್ ಹ್ಯಾಂಡ್ ಲಿಮಿಟ್ ಅಂತ ಹೇಳ್ತೀವಿ ನಾವು. ಅರ್ಥ ಆಯ್ತಲ್ಲ. ಅದೇ ಲೆಫ್ಟ್ ಸೈಡಿಂದ ಬರ್ತಾ ಇದ್ರೆ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ, ಓಕೆ, ವಿಚ್ ಯು ಗೆಟ್ ವೆನ್ ಎಕ್ಸ್ ಈಸ್ ಅಪ್ರೋಚಿಂಗ್ ದ ಪಾಯಿಂಟ್ ಫ್ರಮ್ ಲೆಫ್ಟ್ ಸೈಡ್, ದೆನ್ ಯು ಸೇ ದಟ್ ಇಟ್ ಈಸ್ ಲೆಫ್ಟ್ ಹ್ಯಾಂಡ್ ಲಿಮಿಟ್. ಹಾಗಾದ್ರೆ ನಿಮಗೆ ಈ ಕ್ವಶನ್ ಏನು ಬರುತ್ತೆ, ಮ್ಯಾಮ್ ಹಂಗಂದ್ರೆ ಇದಕ್ಕೂ ಬೇರೆ ರೆಪ್ರೆಸೆಂಟೇಷನ್ ಏನಾದರೂ ಕಲಿಬೇಕಾ ಅಂತ ಅಂದರೆ, ಅಫ್ಕೋರ್ಸ್ ಎಸ್, ಬಟ್ ಇಟ್ ಈಸ್ ನಾಟ್ ದಟ್ ಡಿಫಿಕಲ್ಟ್. ಓಕೆ, ರೈಟ್ ಸೈಡ್ ಅಂತ ಅಂದರೆ ನಿಮಗೆ ಗೊತ್ತಿದೆ, ರಿಯಲ್ ನಂಬರ್ಸಲ್ಲಿ ರೈಟ್ ಸೈಡ್ ಅಂದರೆ ನಂಬರ್ ಇನ್ಕ್ರೀಸ್ ಆಗ್ತಾ ಹೋಗ್ತಾವೆ ತಾನೆ. ಲೆಫ್ಟ್ ಸೈಡ್ ಅಂದರೆ ನಂಬರ್ ಅಂದರೆ 1 ಲೆಫ್ಟ್ ಸೈಡ್ ಅಂದರೆ 0 -1, 1 ರೈಟ್ ಸೈಡ್ ಅಂದರೆ 2 3. ಸೊ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಈ ಕಡೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇನ್ಕ್ರೀಸ್ ಅಂದರೆ ಪ್ಲಸ್ಸು, ಡಿಕ್ರೀಸ್ ಅಂದರೆ ಮೈನಸ್ಸು. ರೈಟ್ ಸೈಡ್ ಅಂದರೆ ಪ್ಲಸ್ಸು, ಲೆಫ್ಟ್ ಸೈಡ್ ಅಂದರೆ ಮೈನಸ್ಸು. ಇಷ್ಟನ್ನು ನೆನ್ಪಿಟ್ಕೊಳ್ರಿ, ಆವಾಗ ನಿಮಗೆ ಈಸಿ ಆಗುತ್ತೆ ಈ ರೆಪ್ರೆಸೆಂಟೇಷನ್ನ ಬರೆಯೋದು. ಹೇಗೆ ಅಂತ ಅಂದರೆ ಐ ವಿಲ್ ಟೆಲ್ ಯು, ಅಬ್ಸರ್ವ್ ಕ್ಲಿಯರ್ಲಿ. ಈ ಡೆಫಿನೇಷನ್ ಬರ್ದ್ವಲ್ಲ, ಇದೇ ರೀತಿ ನೀವು ಬರಿಬೇಕೀಗ. ಈಗ ನಾವು ಡೆಫಿನೇಷನ್ ಬರೆದಿದ್ದೇನು, ಲಿಮಿಟ್
ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ ಟೆನ್ಸ್ ಟು ಎ ಈಸ್ ಈಕ್ವಲ್ ಟು ಎಲ್ ಅಂತ ಬರೆದೆ. ಕರೆಕ್ಟಾ? ಇದನ್ನು ನಾನು ರೈಟ್ ಸೈಡು ಲೆಫ್ಟ್ ಸೈಡಿಂದ ಹೇಳ್ಬೇಕಪ್ಪ. ಲೆಫ್ಟು ರೈಟ್ ಸೈಡು. ರೈಟ್ ಅಂದರೆ ಪ್ಲಸ್ಸು, ಲೆಫ್ಟ್ ಅಂದರೆ ಮೈನಸ್ಸು. ಓಕೆ, ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂತ ಕರಿತೀವಿ ಇದನ್ನು ಲಿಮಿಟ್ ಆಫ್ ಎ ಫಂಕ್ಷನ್ ಹೇಳ್ದಂಗೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅದೇ ಥರ ಅಂದರೆ ಹೇಳ್ತೇವಲ್ಲ ಅದೇ ಥರ ಲೆಫ್ಟ್ ಹ್ಯಾಂಡ್ ಲಿಮಿಟು ರೈಟ್ ಹ್ಯಾಂಡ್ ಲಿಮಿಟ್. ಹಂಗಂದ್ರೆ ಇದಕ್ಕೆ ರೆಪ್ರೆಸೆಂಟೇಷನ್ ಏನು ಬರೀತೀರಾ? ಸಿಂಪಲ್, ಸೇಮ್ ಬರೀರಿ ಎಲ್ಲ. ಲಿಮಿಟ್ ನಮ್ಮ ಫಂಕ್ಷನ್ನಿಂದು ಲಿಮಿಟ್ ವ್ಯಾಲ್ಯೂ ಎಲ್, ಎಕ್ಸ್ ಟೆನ್ಸ್ ಟು ಆ ಪಾಯಿಂಟು ಲೆಫ್ಟ್ ಸೈಡಿಂದ ಅಂತ ಹೇಳೋಕ್ಕೆ ಅದ್ರ ತಲೆ ಮೇಲೆ ಅಂದರೆ ಪವರ್ ಬರೀತಿರಲ್ಲ ಆ ಜಾಗದಲ್ಲಿ ಮೈನಸ್ ಅಂತ ಬರೆದ್ರೆ ಇಟ್ ಈಸ್ ಅಂಡರ್ಸ್ಟುಡ್ ದಟ್ ಇಟ್ ಈಸ್ ಲೆಫ್ಟ್ ಹ್ಯಾಂಡ್ ಲಿಮಿಟ್. ಅದೇ ಸೇಮ್ ಇದನ್ನು ಬರಿಬೇಕಂದ್ರೆ ಏನು ಮಾಡ್ತೀರಾ? ಲಿಮಿಟ್ ಆಫ್ ದಿಸ್ ಫಂಕ್ಷನ್ ಈಸ್ ಈಕ್ವಲ್ ಟು ಎಲ್, ಎಕ್ಸ್ ಅಪ್ರೋಚಿಂಗ್ ಎ ಫ್ರಮ್ ರೈಟ್ ಸೈಡ್ ಅಂತ ಅಂದರೆ ಪ್ಲಸ್ ಬರೀತೀರಾ. ಅರ್ಥ ಆಯ್ತಲ್ಲ? ಸೊ ಲಿಮಿಟಿಂದ ವ್ಯಾಲ್ಯೂ ಲೆಫ್ಟ್ ಸೈಡ್ ಹೇಳಬೇಕು ಅಂದರೆ ನಾವು ಆ ಪಾಯಿಂಟಿನ ತಲೆ ಮೇಲ್ಗಡೆ ಮೈನಸ್ಸು, ಇಲ್ಲಿ ಪಾಯಿಂಟಿನ ತಲೆ ಮೇಲ್ಗಡೆ ಪ್ಲಸ್ ಅಂತ ಬರಿತೀವಿ. ಅರ್ಥ ಆಯ್ತಲ್ಲ? ಸೊ ಇಫ್ ಯು ಆರ್ ಟೇಕಿಂಗ್ ದಿಸ್ ಎಕ್ಸಾಂಪಲ್ ಅಗೇನ್, ಈ ಎಕ್ಸಾಂಪಲ್ ಆವಾಗಲೇ ತೊಗೊಂಡವಲ್ಲ, ಈ ಎಕ್ಸಾಂಪಲ್ನ ನಾನು ಹೇಳಬೇಕು ಅಂದರೆ ಫಾರ್ ಎಕ್ಸಾಂಪಲ್ ಇದನ್ನೇ ತಗೊಳ್ಳೋಣ. ಓಕೆ, ಇದನ್ನು ಹೇಳಬೇಕು ಅಂದರೆ ನಾನು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಹೇಳಬೇಕು ಅಂದರೆ ಹೇಗೆ ಹೇಳ್ತೀನಿ? ಲಿಮಿಟ್ ಎಕ್ಸ್ ಸ್ಕ್ವೇರ್ ಮೈನಸ್ 4 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 2 ಆ್ಯಸ್ ಎಕ್ಸ್ ಅಪ್ರೋಚಸ್ 2 ಮೈನಸ್ ಈಸ್ ಈಕ್ವಲ್ ಟು 4. ಓಕೆ, ಇದೇನಾಯಿತು ಮೈನಸ್ ಅಂತ ಅಂದರೆ ಇದು ನಮ್ಮ ಲೆಫ್ಟ್ ಹ್ಯಾಂಡ್ ಲಿಮಿಟ್, ಶಾರ್ಟ್ ಫಾರ್ಮಲ್ಲಿ ಎಲ್ ಹೆಚ್ ಎಲ್. ಅದೇ ರೈಟ್ ಹ್ಯಾಂಡ್ ಲಿಮಿಟ್ ಹೇಳಬೇಕು ಅಂದರೆ ಲಿಮಿಟ್ ಎಕ್ಸ್ ಟೆನ್ಸ್ ಟು 2 ಪ್ಲಸ್ ದೆನ್ ಫಂಕ್ಷನ್ ವ್ಯಾಲ್ಯೂ ಎಕ್ಸ್ ಮೈನಸ್ 2 ಈಸ್ ಈಕ್ವಲ್ ಟು 4. ಅರ್ಥ ಆಯ್ತಲ್ಲ? ಸೊ ದಿಸ್ ಈಸ್ ಹೌ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ದಿಸ್ ಈಸ್ ಯುವರ್ ಆರ್ ಎಚ್ ಎಲ್, ರೈಟ್ ಹ್ಯಾಂಡ್ ಲಿಮಿಟ್. ದಿಸ್ ಈಸ್ ಯುವರ್ ಲೆಫ್ಟ್ ಹ್ಯಾಂಡ್ ಲಿಮಿಟ್. ಸೊ ಈ ಇಡೀ ಲೆಕ್ಚರಲ್ಲಿ ನೀವು ಕಲ್ತಿರೋದು ಆ್ಯಕ್ಚುಲಿ ಏನು? ಲಿಮಿಟ್ ಅಂದರೆ ಏನು, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂದರೆ ಏನು, ರೈಟ್ ಹ್ಯಾಂಡ್ ಲಿಮಿಟ್ ಅಂದರೆ ಏನು, ಇಷ್ಟನ್ನೇ ನೀವು ಕಲ್ತಿರೋದು. ಓಕೆ, ಸೊ ನೆಕ್ಸ್ಟು ಈಗ ಕ್ವಶನ್ ಬರುತ್ತೆ, ಮ್ಯಾಮ್ ಯಾವಾಗಲೂ ಲೆಫ್ಟ್ ಹ್ಯಾಂಡ್ ಲಿಮಿಟ್ಟು ಮತ್ತು ರೈಟ್ ಹ್ಯಾಂಡ್ ಲಿಮಿಟ್ಟು ಸೇಮೇ ಇರುತ್ತಾ? ದಿಸ್ ಅ ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಕಾನ್ಸೆಪ್ಟ್. ಓಕೆ, ಇಲ್ಲಿವರೆಗೂ ಒಂದು ಕಾನ್ಸೆಪ್ಟು ಅಂದರೆ ನಿಮಗೆ ಲೆಫ್ಟ್ ಹ್ಯಾಂಡ್ ಲಿಮಿಟು, ರೈಟ್ ಹ್ಯಾಂಡ್ ಲಿಮಿಟು ಮತ್ತು ಲಿಮಿಟ್ ಅಂದರೆ ಏನು ಅಂತ ಹೇಳ್ಕೊಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಮ್ಯಾಕ್ಸ್ ಟು ಮ್ಯಾಕ್ಸ್ ಟ್ರೈ ಮಾಡಿದ್ದೀನಿ ಡಿಟೇಲಾಗಿ ಅರ್ಥ ಮಾಡ್ಸೋಕ್ಕೆ. ದಯವಿಟ್ಟು ಅರ್ಥ ಆಗಿದ್ರೆ ವಿಡಿಯೋನ ಲೈಕ್ ಮಾಡ್ಬೋದು, ಶೇರ್ ಮಾಡಬಹುದು, ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ನ ಕೂಡ ಮಾಡ್ಬೋದು. ಬಿಕಾಸ್ ನಿಮ್ಮ ಕಾಮೆಂಟ್ಸ್ ಇದೆಯಲ್ಲ ಅದರಿಂದ ನನಗೆ ಮೋಟಿವೇಶನ್ ಸಿಗುತ್ತೆ, ಅದರಿಂದ ನನಗೆ ಫೀಲ್ ಆಗುತ್ತೆ ಲೈಕ್ ಓಕೆ ಇವರಿಗೆ ಅರ್ಥ ಆಗ್ತಾ ಇದೆ ಅಂದರೆ ಇನ್ನೂ ಹೇಳ್ಕೊಡೋಣ, ಇನ್ನೂ ಹೊಸ ಕಾನ್ಸೆಪ್ಟ್ಗಳನ್ನು ಹೇಳ್ಕೊಡೋಣ ಅಂತ ಅನಿಸುತ್ತೆ. ನಿಮ್ದೇನೋ ರೆಸ್ಪಾನ್ಸ್ ಬರೋಲ್ಲ ಕಾಮೆಂಟ್ ಸೆಕ್ಷನಲ್ಲಿ ಅಂತ ಅಂದಾಗ ಅವಾಗೇನು ಅನಿಸುತ್ತೆ, ಯಾರು ಮುಂದೆ ಇರೋರು ಯಾರು ಕೇಳ್ತಾನೆ ಇಲ್ಲ ಅಂತ ಅನಿಸುತ್ತೆ. ಅಂದರೆ ಯಾರಿಗೂ ಹೆಲ್ಪೇ ಆಗ್ತಿಲ್ಲ ಅಂದರೆ ನನ್ನ ಬ್ಯುಸಿ ಶೆಡ್ಯೂಲಲ್ಲಿ ಈ ಲೆಕ್ಚರ್ ಸೀರೀಸ್ನ ಮಾಡೋಕ್ಕೆ ಟೈಮ್ ಯಾಕೆ ಇನ್ವೆಸ್ಟ್ ಮಾಡೋಣ? ಅದಕ್ಕಿಂತ ಬೆಟರ್ ಐ ಕ್ಯಾನ್ ಗೋ ವಿತ್ ಸಮ್ ಅದರ್ ಮೈ ಓನ್ ಸೆಲ್ಫ್ ಸ್ಟಡೀಸ್, ರೈಟ್? ಬಟ್ ದಟ್ ಶುಡ್ ನಾಟ್ ಹ್ಯಾಪನ್. ಓಕೆ, ಸೊ ದಯವಿಟ್ಟು ಕಾಮೆಂಟ್ ಮಾಡಿಬಿಟ್ಟು ನಿಮ್ಮ ಒಪಿನಿಯನ್ ಹೇಳಿ. ಅಥವಾ ಎಲ್ಲಾದರೂ ಒಪಿನಿಯನ್ ಅಂದರೆ ಬರೀ ಪಾಸಿಟಿವ್ ಹೇಳಿ ಅಂತಲೂ ಹೇಳ್ತಾ ಇಲ್ಲ, ಲೈಕ್ ಅಪ್ರಿಷಿಯೇಟ್ ಅಷ್ಟೇ ಮಾಡಿರಿ. ನೋ, ಡೆಫಿನೆಟ್ಲಿ ನಾಟ್. I always tell, even while in the classroom also, I will tell to my students to mention the negative points first. ಎಲ್ಲಿ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡೋ ರೀತಿಯಲ್ಲಿ ಪ್ರಾಬ್ಲಮ್ ಆಗ್ತಿದೆ. ಫಾರ್ ಎಕ್ಸಾಂಪಲ್, ಕೆಲವರು ಸ್ಟೂಡೆಂಟ್ಸ್, ಒನ್ ಸಚ್ ಸ್ಟೂಡೆಂಟ್ ಇನ್ ಮೈ ಸೆಕೆಂಡ್ ಬ್ಯಾಚ್, ಹಿ ಟೋಲ್ಡ್ ಮೀ, ಮ್ಯಾಮ್ ನೀವು ಎಕ್ಸ್ಪ್ಲೇನ್ ಮಾಡೋದೆಲ್ಲ ಓಕೆ, ಬಟ್ ನೀವು ಎಕ್ಸಾಂಪಲ್ಸ್ ಜಾಸ್ತಿ ಕೊಡಬೇಕು. ನೀವು ಒಂದು ಎಕ್ಸಾಂಪಲ್ ಕೊಟ್ಟು ಅಷ್ಟೇ ಫೈನಲ್ ಮಾಡಿಬಿಡ್ತೀರಾ, ಎಕ್ಸಾಂಪಲ್ಸ್ ಜಾಸ್ತಿ ಕೊಡಬೇಕು ಅಂತ ಒಂದು ಒಪಿನಿಯನ್ ಹೇಳಿದ್ರು. ಐ ರಿಯಲಿ ಲೈಕ್ ದಟ್. ಓಕೆ, ಬಿಕಾಸ್ ಐ ವಾಂಟ್ ಟು ಇಂಪ್ರೂವ್ ಮೈ ಸೆಲ್ಫ್. ನಾನು ಇಂಪ್ರೂವ್ ಆಗಬೇಕು ಅಂದರೆ ನಿಮ್ಮ ಒಪಿನಿಯನ್ಸಿಂದನೇ ನಾನು ಇಂಪ್ರೂವ್ ಆಗ್ಬೋದು. ಇಲ್ಲಾಂದರೆ ಎಲ್ಲರಿಗೂ ಏನು ಅನಿಸುತ್ತೆ ಹೇಳ್ರಿ, ನಾನೇ ಗ್ರೇಟು ಅಂತಲೇ ಅನಿಸುತ್ತೆ. ಈಗ ನಿಮಗೆ ಕೇಳಿದ್ರೆ ನೀವೇ ಗ್ರೇಟು ಅಂತ ನಿಮಗೆ ಅನಿಸುತ್ತೆ, ನಮಗೆ ನಮ್ಮದೇ ಓನ್ ನೆಗೆಟಿವ್ ಪಾಯಿಂಟ್ಸು ಕಾಣಿಸೋದಿಲ್ಲ. ಅರ್ಥ ಆಯ್ತಲ್ಲ? ಸೊ ಮುಂದೆ ಇರೋರು ನಮಗೆ ಹೇಳಿದ್ರೆ ನಾವು ಅದನ್ನು ಇಂಪ್ರೂವ್ ಮಾಡ್ಕೊತೇವೆ. ದಟ್ ಈಸ್ ಮೈ ಕಾನ್ಸೆಪ್ಟ್. ಆಲ್ ರೈಟ್, ಓಕೆ. ಸೊ ಕಮಿಂಗ್ ಬ್ಯಾಕ್ ಟು ಕಾನ್ಸೆಪ್ಟ್, ಈಗ ನಾವು ಇಲ್ಲಿವರೆಗೂ ಕಲ್ತಿರೋದೇನು? ಲಿಮಿಟ್, ಲೆಫ್ಟ್ ಹ್ಯಾಂಡು, ರೈಟ್ ಹ್ಯಾಂಡ್ ಲಿಮಿಟು, ಇಷ್ಟನ್ನು ನಿಮಗೆ ಅರ್ಥ ಮಾಡಿಸಿದ್ದೀನಿ. ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದೆ ಅಂದರೆ, ಈಗ ಕ್ವಶನ್ ಬರುತ್ತೆ, ಮ್ಯಾಮ್ ಲೆಫ್ಟ್ ಹ್ಯಾಂಡ್ ಲಿಮಿಟು, ರೈಟ್ ಹ್ಯಾಂಡ್ ಲಿಮಿಟು ಯಾವಾಗಲೂ ಸೇಮೇ ಇರುತ್ತಾ? ಇಸ್ ದ ಕ್ವೆಶನ್. ಸೇಮ್ ಇರುತ್ತಾ ಅಥವಾ ಬೇರೆ ಆಗಬಹುದಾ ಅನ್ನೋದು ಕ್ವಶನ್ ಇದೆ, ರೈಟ್? ಕೆನ್ ಇಟ್ ಬಿ ಸೇಮ್, ಕೆನ್ ಇಟ್ ಬಿ ಡಿಫ್ರೆಂಟ್? ಪಾಸ್ ಆ್ಯಂಡ್ ಥಿಂಕ್ ಫಾರ್ ಎ ವೈಲ್. ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಇಲ್ಲ ಮ್ಯಾಮ್ ಯಾವಾಗಲೂ ಸೇಮೇ ಇರಬೇಕು ಅಂತ ಅನಿಸ್ತಿದೆ ಅಂದರೆ, ಓಕೆ, ಐ ವಿಲ್ ಎಕ್ಸ್ಪ್ಲೇನ್ whether it is same or not, right? Just pause and think for a while. ಸೊ ಕೆಲವರು ಸ್ಟೂಡೆಂಟ್ಸಿಗೆ ಏನು ಅನ್ನಿಸ್ತಿರುತ್ತೆ,
ಎಸ್ ಮ್ಯಾಮ್ ಈಕ್ವಲೇ ಆಗುತ್ತೆ ಎವ್ರಿ ಟೈಮ್, ಅದ್ರಾಗ ಏನಿದೆ ಅಂತ. ಇನ್ನು ಕೆಲವರಿಗೆ ಈ ಥರ ಕ್ವಶನ್ ಕೇಳ್ತಿದ್ದಾರೆ ಅಂದರೆ ಪಕ್ಕ ಆಗಲ್ಲ, ಅದಕ್ಕೆ ಕೇಳ್ತಿದ್ದಾರೆ ಅಂತ. ಸೊ ಯು ಆರ್ ರೈಟ್, ಸೆಕೆಂಡ್ ಕೆಟಗರಿ ಆಫ್ ಸ್ಟೂಡೆಂಟ್ಸ್ ಆರ್ ರೈಟ್, ಆಗೋದಿಲ್ಲ. ಎವ್ರಿ ಟೈಮ್ ಈಕ್ವಲ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇಟ್ ಡಿಪೆಂಡ್ಸ್ ಆನ್ ದ ಕ್ವೆಶನ್. ನಿಮಗೆ ಕೊಟ್ಟಿರುವಂತಹ ಫಂಕ್ಷನ್ ಯಾವ ಥರ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ನಿಮಗೆ ಕೊಟ್ಟಿರೋ ಫಂಕ್ಷನ್ನು ಜಸ್ಟ್ ಈ ಥರ ಅಷ್ಟೇ ಇದೆ ಅಂತ ಅಂದರೆ ನಾನು ಸ್ವಲ್ಪ ಸಾಲ್ವ್ ಮಾಡಿದ್ರೆ ನನಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ, ದಿಸ್ ವಿಲ್ ಬಿ ಹ್ಯಾವಿಂಗ್ ಸೇಮ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆ್ಯಂಡ್ ರೈಟ್ ಹ್ಯಾಂಡ್ ಲಿಮಿಟ್. ಓಕೆ, ಆದರೆ ಫಂಕ್ಷನ್ ಸ್ವಲ್ಪ ಡಿಫ್ರೆಂಟ್ ಕೊಟ್ಟರು ಅಂದ್ಕೊಳ್ರಿ. ಈಗ ಡಿಫ್ರೆಂಟ್ ಅಂದರೆ ಹೇಗೆ ಮೇಡಮ್ ಅಂತ ಅಂದರೆ ಐ ವಿಲ್ ಟೆಲ್ ಯು, ಜಸ್ಟ್ ಎ ಮಿನಿಟ್, ಪೇಜ್ ಟರ್ನ್ ಮಾಡ್ಬೋದು. ಓಕೆ, ರೈಟ್, ಸಿ ಹಿಯರ್ ಡಿಫ್ರೆಂಟ್ ಅಂದರೆ ಹೇಗೆ. ಬಿಫೋರ್ ದಟ್ ಓಕೆ, ಇಲ್ಲಿ ಒಂದು ಪಾಯಿಂಟ್ ಇನ್ನೂ ಹೇಳಿಲ್ಲಲ್ಲ. ಸಿ ಹಿಯರ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂತ ಅಷ್ಟೇ ನೆನ್ಪಿಟ್ಕೊಳೋದಕ್ಕಿಂತ ಬೆಟರ್ ಏನು ಅಂತ ಅಂದರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್, ಫುಲ್ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆಫ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಅಟ್ ದ ಪಾಯಿಂಟ್ ಎ, ಈ ಥರ ನೆನ್ಪಿಟ್ಕೊಳ್ರಿ. ಇದೇ ಸೇಮ್ ಇಲ್ಲೇನು ಬರೀತೀರಾ, ರೈಟ್ ಹ್ಯಾಂಡ್ ಲಿಮಿಟ್ ಆಫ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಅಟ್ ದ ಪಾಯಿಂಟ್ ಎ. ಓಕೆ, ಇದು ಮೀನ್ಸ್ ಇದನ್ನು ಓದೋದು ಯಾವ ರೀತಿ ಅಂತ ಅಂದರೆ ನಿಮಗೆ ಗೊತ್ತಿದೆ, ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆಂಡ್ಸ್ ಟು ಎ ಫ್ರಮ್ ಲೆಫ್ಟ್ ಸೈಡ್ ಈಸ್ ಈಕ್ವಲ್ ಟು ಎಲ್. ಆದರೆ ನೀವು ಹೇಳ್ಬೇಕಾದ್ರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಅಟ್ ದ ಪಾಯಿಂಟ್ ಎ ಅಂತ ಸ್ಪೆಸಿಫೈ ಮಾಡಿ ಹೇಳ್ತೀರಾ. ಇದು ಸ್ವಲ್ಪ ನೆನ್ಪಿಟ್ಕೊಳ್ರಿ, ರೈಟ್? ಓಕೆ, ನಾವು ಕಮಿಂಗ್ ಬ್ಯಾಕ್ ಟು ದ ಎಕ್ಸಾಂಪಲ್ ವಿಚ್ ವಾಸ್ ದಟ್ ಐ ವಾಸ್ ಗಿವಿಂಗ್ ಯು. ಇದ್ರ ಮೇಲೆ ಬರೆಯೋಣ. ಏನಂತ ಅಂದರೆ ನಾನೇನು ಹೇಳಿದೆ, ಎಲ್ ಹೆಚ್ ಎಲ್ಲು ಆರ್ ಎಚ್ ಎಲ್ಲು ಈಕ್ವಲ್ ಆಗಲೇಬೇಕಂತೇನು ರೂಲ್ಸ್ ಇಲ್ಲ. ಮೇ ಆರ್ ಮೇ ನಾಟ್ ಬಿ, ಮೇ ಆರ್ ಮೇ ನಾಟ್ ಬಿ ಈಕ್ವಲ್, ಮೇ ನಾಟ್ ಬಿ ಈಕ್ವಲ್. ಯಾಕೆ? ಆಸ್ ಇಟ್ ಡಿಪೆಂಡ್ಸ್ ಆನ್ ದ ಗಿವನ್ ಫಂಕ್ಷನ್. ಕೊಟ್ಟಿರೋ ಫಂಕ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ ಈಕ್ವಲ್ ಆಗುತ್ತೋ ಇಲ್ಲೋ ಅನ್ನೋದು. ಅರ್ಥ ಆಯ್ತಲ್ಲ? ಈಕ್ವಲ್ ಆಗುತ್ತೋ ಆಗಲ್ಲೋ ಅನ್ನೋದು ಡಿಪೆಂಡ್ ಆಗೋದು ಕೊಟ್ಟಿರೋ ಕ್ವಶನ್ ಮೇಲೆ. ಫಾರ್ ಎಕ್ಸಾಂಪಲ್ ಈಗ ನಾನು ಚೇಂಜ್ ಮಾಡ್ತೀನಪ್ಪ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಫಂಕ್ಷನ್ ಕೊಡ್ತೀನಿ, ಎರಡು ರೀತಿ ಡಿಫೈನ್ ಮಾಡ್ತೀನಿ. ಒನ್, ವೆನ್ ಎವರ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಆರ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 0 ಆ್ಯಂಡ್ ಐ ವಿಲ್ ಗಿವ್ ಯು 2 ವೆನ್ ಎವರ್ ದ ವ್ಯಾಲ್ಯೂಸ್ ಆರ್ ಗ್ರೇಟರ್ ದ್ಯಾನ್ 0. ಓಕೆನಾ? ನಾನು ಈ ರೀತಿ, ಇದು ಕೂಡ ಫಂಕ್ಷನ್ ತಾನೆ. ಈ ಫಂಕ್ಷನ್ ಇಂದ ಮೀನಿಂಗ್ ಏನು? ದಿಸ್ ಇಸ್ ಕಂಬೈನ್ ಮಾಡಿ ಹೇಳಿದ್ದಾರೆ. ಅಂದರೆ ಏನು, ಫಂಕ್ಷನ್ ಇಂದು ಅವ್ರು ಹೇಳ್ತಿರೋದು ಆ್ಯಕ್ಚುಲಿ ಏನು, ಇದನ್ನು ನೀವು ಯಾವ ರೀತಿ ನಿಮ್ಮ ತಲೆಯಲ್ಲಿ ಹೇಗೆ ಫ್ಲ್ಯಾಶ್ ಆಗಬೇಕಂದ್ರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 ಆಗುತ್ತೆ ವೆನ್ ಎವರ್ ದ ವ್ಯಾಲ್ಯೂಸ್ ಆರ್ ಲೆಸ್ ದ್ಯಾನ್ 0, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2 ಆಗುತ್ತೆ ವೆನ್ ಎವರ್ ದ ವ್ಯಾಲ್ಯೂಸ್ ಆರ್ ಗ್ರೇಟರ್ ದ್ಯಾನ್ 0. ಎರಡು ಸತಿ ಯಾಕೆ ಎಫ್ ಆಫ್ ಎಕ್ಸ್ ಬರೆಯೋದು ಅಂತ ಒಂದೇ ಸತಿ ರೆಪ್ರೆಸೆಂಟ್ ಮಾಡ್ತಾರೆ. ಇದು ನಿಮಗೆ ಗೊತ್ತಿರಬೇಕು. ಕ್ವಶನ್ ಈ ಥರ ಕೊಟ್ಟಾಗ ನಿಮ್ಮ ಬ್ರೈನಲ್ಲಿ ಈ ಥರ ಸ್ಪ್ಲಿಟ್ ಆಗಬೇಕು. ಈಗ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಮ್ಯಾಮ್ ಹೆಂಗೆ ಹೇಳೋದು ಈಗ ಪಾಯಿಂಟು. ಇಲ್ಲಿ ಪಾಯಿಂಟ್ ಯಾವ್ದು ತಗೋಬೇಕು? ಫಸ್ಟ್ ಆಫ್ ಆಲ್ ಆವಾಗಲೇ ಒನ್ನಿಂದು ಲೆಫ್ಟ್ ಸೈಡು ರೈಟ್ ಸೈಡು ಅಂತ ಹೇಳ್ತಿದ್ವಿ, ಅಥವಾ ಟೂಗೆ ಲೆಫ್ಟ್ ಸೈಡಿಂದ ಅಪ್ರೋಚು ರೈಟ್ ಸೈಡಿಂದ ಅಪ್ರೋಚ್ ಮಾಡಿದ್ರೆ ಏನಾಗುತ್ತೆ ಫಂಕ್ಷನ್ ವ್ಯಾಲ್ಯೂ ಅಂತ ಹೇಳ್ತಿದ್ವಿ. ಇಲ್ಲಿ ಪಾಯಿಂಟ್ ಯಾವ್ದು ತಗೋಬೇಕು ಅಂತ ಅಂದರೆ ಇಲ್ಲಿ ಅಬ್ಸರ್ವ್ ಮಾಡಿ, ನಿಮಗೆ ಲೆಫ್ಟ್ ಸೈಡು ರೈಟ್ ಸೈಡ್ ಅಂತ ಕೊಟ್ಟಿರುವಂಥದ್ದು ಪಾಯಿಂಟ್ ಯಾವುದು? 0. ಸೊ ದ ಪಾಯಿಂಟ್ ಈಸ್ ಅಟ್ ಎಕ್ಸ್ ಈಸ್ ಈಕ್ವಲ್ ಟು 0 ಏನಾಗ್ತಿದೆ ಚೆಕ್ ಮಾಡೋಣ. ಫಂಕ್ಷನ್ ಹೇಗೆ ಬಿಹೇವ್ ಮಾಡ್ತಿದೆ ಅನ್ನೋದು ಚೆಕ್ ಮಾಡೋಣ. ಓಕೆ, ಅಬ್ಸರ್ವ್ ಮಾಡಿ ಕ್ಲೀನಾಗೆ. ನಾನು ಎಕ್ಸ್ ಈಸ್ ಈಕ್ವಲ್ ಟು 0ಗೆ ಇದು ನಂಬರ್ ಲೈನಾ 0ಗೆ ರೈಟ್ ಸೈಡಿಂದ ಅಪ್ರೋಚ್ ಮಾಡಿದ್ರೆ ಏನಾಗುತ್ತೆ ಅನ್ನೋದು ಬೇಕು ಫಸ್ಟ್ ನನಗೆ. ಓಕೆ, ರೈಟೇ ಬೇಕಂತೇನಿಲ್ಲ, ಲೆಫ್ಟ್ ಸೈಡಿಂದನೂ ಟ್ರೈ ಮಾಡ್ಬೋದು ಫಸ್ಟ್. ಓಕೆ, ಫಸ್ಟ್ ನಾವು ಸದ್ಯಕ್ಕೆ ರೈಟ್ ಹ್ಯಾಂಡಿಂದ ಟ್ರೈ ಮಾಡೋಣ. ರೈಟ್ ಅಂದರೆ ಈ ಕಡೆ ಯಾವುದೋ ಒಂದು ನಂಬರ್ 0.5 ತೊಗೊಳೋಣ. ಇಲ್ಲಿ 1 ಇದೆ, ಇದು 0.5 3ನ 2ನ ಏನೋ ಒಂದು, ಒಟ್ಟು ರೈಟ್ ಸೈಡು 0.3 ಅಂತ ಅನ್ಕೊಳ್ಳೋಣ. ಓಕೆ, ಸೊ 0.3 ನನ್ನ ಎಕ್ಸಿಂದು ವ್ಯಾಲ್ಯೂ 0.3 ಇದ್ದರೆ ನನ್ನ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ? ಡಿಪೆಂಡ್ಸ್ ಆನ್ ದ ಕ್ವಶನ್. 0.3 ಈಸ್ ಗ್ರೇಟರ್ ದ್ಯಾನ್ 0, ದೇರ್ಫೋರ್ ವಾಟ್ ಈಸ್ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ? 2. ಓಕೆ, ದಿಸ್ ಈಸ್ ಎಕ್ಸ್, ದಿಸ್ ಈಸ್ ಎಫ್ ಆಫ್ ಎಕ್ಸ್ ಕಾಲಮ್. ಇಲ್ಲಿ ಅಗ್ಲಗ್ಲ ಬರೆಯೋದು ಬೇಡ. ಓಕೆ, ಈಗ ಅದೇ ನಾನು ಎಕ್ಸಿಂದ ವ್ಯಾಲ್ಯೂ 0.001 ತಗೊಂಡ್ರೆ ಅಗೇನ್ ಅದು ಕೂಡ ಗ್ರೇಟರ್ ದ್ಯಾನ್ 0ನೇ, ಹಾಗಾಗಿ ಆನ್ಸರ್ 2 ಬರುತ್ತೆ. ನೆಕ್ಸ್ಟ್, ಇಫ್ ಐ ಟೇಕ್ ಬಿಗ್ ನಂಬರ್ 1 ತಗೊಂಡ್ರೆ ದಟ್ ಈಸ್ ಆಲ್ಸೋ ಗ್ರೇಟರ್ ದ್ಯಾನ್ 0, ದೇರ್ಫೋರ್ 2. ಇಫ್ ಐ ಟೇಕ್ 2 ಇಟ್ ಈಸ್ 2. ಇಫ್ ಐ ಟೇಕ್ 7 ಇಟ್ ಈಸ್ 2.
ರೈಟ್. ಮೀನ್ಸ್ 0ಕ್ಕಿಂತ ದೊಡ್ಡ ನಂಬರ್ ಯಾವುದೇ ತಗೊಳ್ರಿ, ನನಗೆ ಆನ್ಸರ್ ಸಿಗ್ತಿರೋದೇನು 2. ನಾನು ತಗೊತಿರೋ ವ್ಯಾಲ್ಯೂಸ್ ಎಲ್ಲ ರೈಟ್ ಸೈಡ್ ತಾನೆ. ಸೊ ನಾನು ಇದನ್ನು ಹೆಂಗೆ ಬರಿಬೋದು, ನಮ್ಮ ಫಂಕ್ಷನ್ ಇಂದು ಲಿಮಿಟ್ ವ್ಯಾಲ್ಯೂ x0ನ ರೈಟ್ ಸೈಡಿಂದ ಅಪ್ರೋಚ್ ಮಾಡ್ತಾ ಇದ್ದರೆ ಎಷ್ಟಾಗ್ತಾ ಇದೆ ಆನ್ಸರು 2. ಎಸ್ ಆರ್ ನೋ? ಲಿಮಿಟ್ ಆಫ್ f of x as x tends to 0 from right side is equal to 2. ಅರ್ಥ ಆಯ್ತಲ್ಲ? ಈಗಿದೆ ನಾನು ಲೆಫ್ಟ್ ಸೈಡ್ ಅಂತ ಚೆಕ್ ಮಾಡ್ತೀನಪ್ಪ. ಲೆಫ್ಟ್ ಸೈಡ್ ಅಂದರೆ ಇಲ್ಲೇನಿದೆ, -0.5 -1 -2. ಈಗ ಇದೇ ಸೇಮ್ ಫಂಕ್ಷನಿಗೆ ನಾನೀಗ ವ್ಯಾಲ್ಯೂಸ್ ಏನು ತೊಗೊತೀನಿ, ಎಕ್ಸು ಎಫ್ ಆಫ್ ಎಕ್ಸ್ ತಗೊತೀನಿ. ಓಕೆ, ಎಕ್ಸ್ ವ್ಯಾಲ್ಯೂ -0.5 ತೊಗೊಂಡಪ್ಪ. -0.5 ತೊಗೊಂಡ್ರೆ ನನಗೇನು ಸಿಗುತ್ತೆ, -0.5 ಅಂದರೆ ಎಕ್ಸ್ ಈಸ್ ಲೆಸ್ ದ್ಯಾನ್ 0 ತಾನೆ. -0.5 ಈಸ್ ಲೆಸ್ ದ್ಯಾನ್ 0. ಎಕ್ಸ್ ಅಂದರೆ ಏನು, ನಾನು ಕನ್ಸಿಡರ್ ಮಾಡ್ತಾ ಇರೋ ಪಾಯಿಂಟ್ಸು, ಅದು ಲೆಸ್ ದ್ಯಾನ್ 0 ತಾನೆ, 0ಕ್ಕಿಂತ ಸಣ್ಣದು. 0ಕ್ಕಿಂತ ಸಣ್ಣದಿದ್ದರೆ ಫಂಕ್ಷನ್ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ ಅವರು, 1. ಸಿ ನಾನು ಗೆಸ್ ಮಾಡ್ತಾ ಇದ್ದೀನಿ, ಜಸ್ಟ್ ನಿಮಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನಿಮಗೆ ಇದನ್ನು ಬರ್ದಿರೋದನ್ನ ಮೀನಿಂಗ್ ಗೊತ್ತಿದೆ ಅಂತ. ಗೊತ್ತಿಲ್ಲ ಅಂದರೆ ದಯವಿಟ್ಟು 2 ನಿಮಿಷ ಕೇಳಿಸ್ಕೊಳ್ರಿ, ಗೊತ್ತಿದ್ರೆ ಒಂದು 10-20 ಸೆಕೆಂಡ್ಸ್ ಫಾಸ್ಟ್ ಫಾರ್ವರ್ಡ್ ಮಾಡಿ ನೋಡ್ರಿ. ಗೊತ್ತಿಲ್ಲ ಅನ್ನೋರು ಕೇಳಿಸ್ಕೊಳ್ರಿ. ಇದ್ರದ್ದು ಮೀನಿಂಗ್ ಏನಂದರೆ, ಯಾವಾಗಲೇ ನಾವು ಎಕ್ಸ್ಗಿಂತ ಕಮ್ಮಿ ಇರುವಂತಹ ನಂಬರ್ಸ್ನ ಇನ್ಪುಟ್ ಆಗಿ ತಗೊಂಡ್ರೆ ನನಗೆ ಔಟ್ಪುಟ್ ಏನು ಸಿಗುತ್ತೆ, 1. ಯಾವಾಗಲೂ ನಾವು ಎಕ್ಸ್ಗಿಂತ ದೊಡ್ಡ ನಂಬರ್ಸ್ನ ತಗೊಂಡ್ರೆ ಅದಕ್ಕೆ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ, 2 ಆಗುತ್ತೆ. ಈಗ ಅವಾಗಲೇ ಎಫ್ ಆಫ್ ಎಕ್ಸ್ = 2x ಅಂತ ಬರ್ದನಪ್ಪ. ಎಕ್ಸ್ = 2 ತಗೊಂಡ್ರೆ ಏನಾಗುತ್ತೆ, ಆನ್ಸರು 4 ಆಗುತ್ತೆ. ಅದೇ ರೀತಿ ಎಕ್ಸ್ = 2 ತಗೊಂಡ್ರೆ ಅಂತ ಹೇಳಿದ್ನಲ್ಲ, ಅದು ಡಿಪೆಂಡ್ ಆಗೋದು ನನ್ನ ಅಸಂಪ್ಷನ್ ಮೇಲೆ ಅಷ್ಟೇ. ಅದೇ ರೀತಿ ಇಲ್ಲಿ ನಾನು ಎಕ್ಸ್ = 2 ತಗೊಂಡ್ರೆ ಆನ್ಸರ್ ಏನಾಗುತ್ತೆ, 1 ಆಗುತ್ತಾ 2 ಆಗುತ್ತಾ, ಡಿಪೆಂಡ್ಸ್ ಆನ್ ದಿಸ್ ಕಂಡೀಷನ್. 2 ಅನ್ನೋದು ಗ್ರೇಟರ್ ದ್ಯಾನ್ 0 ತಾನೆ, ಅವಾಗ ಆನ್ಸರು 2 ಆಗುತ್ತೆ. ಅದೇ ನಾನು -2 ತಗೊಂಡ್ರೆ -2 ಈಸ್ ಲೆಸ್ ದ್ಯಾನ್ 0. ಲೆಸ್ ದ್ಯಾನ್ 0 ಇದ್ರೆ ಫಂಕ್ಷನ್ ವ್ಯಾಲ್ಯೂ ಏನಿದೆ, 1. ಸೊ ಇದ್ರದ್ದು ಮೀನಿಂಗ್ ಏನು, ಫಂಕ್ಷನ್ ವ್ಯಾಲ್ಯೂ 1 ಆಗುತ್ತೆ ಫಾರ್ ಆಲ್ ದ ವ್ಯಾಲ್ಯೂಸ್ ವಿಚ್ ಆರ್ ಲೆಸ್ ದ್ಯಾನ್ 0 ಆರ್ ಈಕ್ವಲ್ ಟು 0. ಆ್ಯಂಡ್ ಈ ಫಂಕ್ಷನ್ ಇಂದ ವ್ಯಾಲ್ಯೂ 2 ಆಗುತ್ತೆ ಫಾರ್ ಆಲ್ ದ ವ್ಯಾಲ್ಯೂಸ್ ವಿಚ್ ಆರ್ ಗ್ರೇಟರ್ ದ್ಯಾನ್ 0. ಅರ್ಥ ಆಯ್ತಲ್ಲ? ರೈಟ್. ನಾವು ಈಗ ಕಮಿಂಗ್ ಬ್ಯಾಕ್ ಟು ಸೇಮ್ ಕ್ವೆಶನ್. -0.5 ತಗೊಂಡ್ರೆ ಆನ್ಸರ್ ಏನು, 1. -1 ತಗೊಂಡ್ರೆ ಅದು ಕೂಡ ಲೆಸ್ ದ್ಯಾನ್ 0, ಸೊ ಆನ್ಸರ್ 1. -2 ತಗೊಂಡ್ರೆ ಅದು ಕೂಡ ಲೆಸ್ ದ್ಯಾನ್ 0, ಆನ್ಸರ್ ಏನು, 1. -7 ತಗೊಂಡ್ರೆ ಆನ್ಸರ್ 1. ಸೊ ಇದನ್ನು ಯಾವ ರೀತಿ ಬರೀತೀರಾ, ಲಿಮಿಟ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆಂಡ್ಸ್ ಟು 0 ಮೈನಸ್ ಈಸ್ ಈಕ್ವಲ್ ಟು ಎಷ್ಟು, 1. ಅಂದ್ರೆ ಏನು, ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಅಪ್ರೋಚಸ್ 0 ಫ್ರಮ್ ಲೆಫ್ಟ್ ಸೈಡ್ ಈಸ್ ಈಕ್ವಲ್ ಟು 1. ಅರ್ಥ ಆಯ್ತಲ್ಲ? ಸೊ ಇದು ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು, ಇದು ನಮ್ಮದು ಲೆಫ್ಟ್ ಹ್ಯಾಂಡ್ ಲಿಮಿಟ್, ಇದು ನಮ್ಮದು ರೈಟ್ ಹ್ಯಾಂಡ್ ಲಿಮಿಟ್. ರೈಟ್ ಹ್ಯಾಂಡ್ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಅಟ್ ದ ಪಾಯಿಂಟ್ ಎಕ್ಸ್ ಈಸ್ ಈಕ್ವಲ್ ಟು 0. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆಫ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಅಟ್ ದ ಪಾಯಿಂಟ್ 0. Are they same? Compare them. Are they same? No. LHL not equal to RHL. ಅರ್ಥ ಆಯ್ತಾ? ಸೊ ಇಲ್ಲಿವರೆಗೂ ನಾವು ಕಲ್ತಿರೋ ಕಾನ್ಸೆಪ್ಟ್ ಏನಿತ್ತು, LHL RHL ಸೇಮ್ ಬಂದಿರೋ ನೋಡಿದ್ವಿ. ಈಗ ಏನು ನೋಡಿದ್ವಿ, ಸೇಮ್ ಬರದೇ ಇರೋದು ನೋಡಿದ್ದೀರಾ. ಅಂದರೆ ಮೀನಿಂಗ್ ಏನು, ನೀವು ಎನಲೈಸ್ ಮಾಡಬೇಕಾಗಿರೋದು ನಿಮ್ಮ ಬ್ರೈನಲ್ಲಿ ಏನಂದರೆ, ಲೆಫ್ಟ್ ಹ್ಯಾಂಡ್ ಲಿಮಿಟು ರೈಟ್ ಹ್ಯಾಂಡ್ ಲಿಮಿಟು ಸೇಮ್ ಆಗಲೇಬೇಕು ಅನ್ನೋದು ರೂಲ್ಸ್ ಏನಿಲ್ಲ. ದೇ ಕೆನ್ ಬಿ ಡಿಫ್ರೆಂಟ್, ದೇ ಕೆನ್ ಬಿ ಸೇಮ್. ಅರ್ಥ ಆಯ್ತಲ್ಲ? ಸೊ ಈಗ ನೆಕ್ಸ್ಟ್ ಲೈನ್ನ ನೀಟಾಗಿ ಕೇಳಿಸ್ಕೊಳ್ರಿ. ಅದು ಏನಂತ ಅಂದರೆ, ಒಂದು ಫಂಕ್ಷನಿಗೆ ಲಿಮಿಟ್ ಎಕ್ಸಿಸ್ಟ್ ಅಂತ ಯಾವಾಗ ಹೇಳ್ತೀನಿ, ಲಿಮಿಟ್ ಎಕ್ಸಿಸ್ಟ್ ಆಗುತ್ತೆ ಅಂತ ನಾನು ಯಾವಾಗ ಹೇಳ್ತೀನಿ, ಯಾವಾಗ, ಎಸ್, ವೆನ್ ಡು ಯು ಸೇ ದಟ್ ದ ಲಿಮಿಟ್ ಎಕ್ಸಿಸ್ಟ್ ಫಾರ್ ಎ ಫಂಕ್ಷನ್ ಅಂತ ಅಂದರೆ ಸಿಂಪಲ್. ನಿಮಗೆ LHL ಕೂಡ ಸಿಗುತ್ತೆ, RHL ಕೂಡ ಸಿಗುತ್ತೆ. ಇನ್ ಕೇಸ್ ನಿಮಗೆ ಸಿಕ್ಕಿರುವಂಥ LHL ಈಕ್ವಲ್ ಟು RHL ಆಯಿತು. ಓಕೆ, ಇಫ್ ದ ರೈಟ್ ಹ್ಯಾಂಡ್ ಲಿಮಿಟ್ ಆ್ಯಂಡ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆರ್ ಸೇಮ್, ಅಥವಾ ದೇ ಕೋ ಇನ್ಸೈಡ್, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನೋಟ್ ಪಾಯಿಂಟಲ್ಲಿ ಕೋ ಇನ್ಸೈಡ್ ಅಂತ ವರ್ಡ್ ಯೂಸ್ ಮಾಡಿದ್ದಾರೆ, ಮೀನ್ಸ್ ಸೇಮ್. ಇಫ್ ದೇ ಆರ್ ಸೇಮ್, ವಿ ಕಾಲ್ ದಟ್ ಕಾಮನ್ ವ್ಯಾಲ್ಯೂ. ಆ ವ್ಯಾಲ್ಯೂ ಏನು ಸಿಕ್ಕಿದೆಯಲ್ಲ ನಮಗೆ, ಅದನ್ನು ನಾವೇನಂತ ಕರಿತೀವಿ, ಲಿಮಿಟ್ ಆಫ್ ದ ಫಂಕ್ಷನ್. ನಾನು ಆವಾಗಲೇ ನಿಮಗೆ ಹೇಳಿದ್ನಲ್ಲ, ಎಕ್ಸಾಂಪಲ್ ಕೊಟ್ಟಾಗ ಏನು ಹೇಳಿದೆ, ಲಿಮಿಟ್ ಆಫ್ ದ ಫಂಕ್ಷನ್ ಈಸ್ 2 ಅಟ್ ದ ಪಾಯಿಂಟ್ ಎಕ್ಸ್ ಈಸ್ ಈಕ್ವಲ್ ಟು 1 ಅಂತ ಏನೋ ಹೇಳಿದೆ, ರೈಟ್?
ರೈಟ್. ಅದೇ ಈ ಥರ ಕಂಡೀಷನಲ್ಲಿ ಯಾವುದು 2ನ ಲಿಮಿಟ್ ಹೇಳ್ತಿರೋ 1ನ ಲಿಮಿಟ್ ಅಂತ ಹೇಳ್ತೀರಾ? ಯಾವುದನ್ನು ಹೇಳಬೇಕು ನಾನೀಗ? ನಮ್ಮ ಲಿಮಿಟ್ ಡೆಫಿನೇಷನ್ ಪ್ರಕಾರ ಈ ಕಡೆ ಎಲ್ ಇರುತ್ತಲ್ಲ, ಎಲ್ ವ್ಯಾಲ್ಯೂ ಎಕ್ಸ್ ಟೆನ್ಸ್ ಟು ಎ, ಎಲ್ ವ್ಯಾಲ್ಯೂ ಅನ್ನೋದಿದೆಯಲ್ಲ ಅದು ನಮಗೇನಾಗುತ್ತೆ ಲಿಮಿಟ್ ವ್ಯಾಲ್ಯೂ ಅಂತ. ಈಕ್ವಲ್ ಇಲ್ಲ, ಬೇರೆ ಬೇರೆ ಬರ್ತಿದ್ದಾವೆ ಅಂತ ಅಂದರೆ ಲಿಮಿಟ್ ವ್ಯಾಲ್ಯೂ ಎಕ್ಸಿಸ್ಟ್ ಆಗಲ್ಲ. ಲಿಮಿಟ್ ವ್ಯಾಲ್ಯೂ ಎಕ್ಸಿಸ್ಟ್ ಆಗಬೇಕು ಅಂದರೆ ಫಸ್ಟ್ ಕಂಡೀಷನ್ ಏನು? ಎಲ್ ಎಚ್ ಎಲ್ ಮಸ್ಟ್ ಬಿ ಈಕ್ವಲ್ ಟು ಆರ್ ಎಚ್ ಎಲ್. ಎಲ್ ಎಚ್ ಎಲ್ ಈಕ್ವಲ್ ಟು ಆರ್ ಎಚ್ ಎಲ್ ಆದಾಗ ನಮಗೆ ಆ ಎಲ್ ಏನೋ ಒಂದು ವ್ಯಾಲ್ಯೂ ಸಿಕ್ಕಿರುತ್ತಲ್ಲ, ಎರಡು ಸೇಮು, ಆ ವ್ಯಾಲ್ಯೂನ ನಾವೇನಂತ ಕರಿತೀವಿ? ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಎ. ಅರ್ಥ ಆಯ್ತಲ್ಲ? ಎರಡು ಈಕ್ವಲ್ ಆದಾಗ ನಾವೇನು ಮಾಡ್ತೀವಿ? ಎರಡನ್ನೂ ಕಂಬೈನ್ ಮಾಡಿ ಒಂದೇ ಸತಿಗೆ ಎಕ್ಸ್ ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಆ ವ್ಯಾಲ್ಯೂ ಏನು ಸಿಕ್ಕಿರುತ್ತೋ ಅದನ್ನು ಬರಿತೀವಿ. ಅರ್ಥ ಆಯ್ತಲ್ಲ? ಅರ್ಥ ಆಯ್ತದೆ? ಸೊ ಇದು ಲಿಮಿಟ್ ಎಕ್ಸಿಸ್ಟ್ ಬಗ್ಗೆ, ಆ್ಯಕ್ಚುಲಿ ಲಿಮಿಟ್ ಎಕ್ಸಿಸ್ಟ್ ಬಗ್ಗೆ ಅಲ್ಲ, ಲಿಮಿಟ್ ವ್ಯಾಲ್ಯೂ ಏನು ಅನ್ನೋದ್ರ ಬಗ್ಗೆ ಅಷ್ಟೇ. ಲಿಮಿಟ್ ಎಕ್ಸಿಸ್ಟ್ ಬಗ್ಗೆ 3 ಕಂಡೀಷನ್ಸ್ ಇರ್ತವೆ. ಆ 3 ಕಂಡೀಷನ್ಸ್ ಏನು ಅನ್ನೋದನ್ನು ನಾವು ಕಮಿಂಗ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ, ಇದೇ ಕ್ಲಾಸಲ್ಲಿ ತಿಳ್ಕೊಳ್ಳೋಣ, ಬೆಟರ್ ಇದೇ ಕ್ಲಾಸಲ್ಲಿ ತಿಳ್ಕೊಂಬಿಡೋಣ. ಓಕೆ, ಸೊ ಲೆಟ್ ಮಿ ಎಂಡ್ ದಿಸ್ ಹಿಯರ್ ಇಟ್ ಸೆಲ್ಫ್. ಸೊ ಇಲ್ಲಿಗೆ ನಿಮಗೆ ಇಷ್ಟ ಅರ್ಥ ಆಗಿದೆ. ಏನೇನು ಕಲ್ತಿದ್ದೀವಿ? ಲೆಟ್ ಅಸ್ ರಿವೈಸ್ ಬಿಕಾಸ್ ದಿಸ್ ರಿಕ್ವೈರ್ಸ್ ಲಾಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಏನೇನು ಕಲ್ತಿದ್ದೀರಿ ನೋಡ್ರಿ, ಇದೊಂದರಲ್ಲೇ ಎಲ್ಲ ಸಿಕ್ಬಿಡುತ್ತೆ ನಿಮಗೆ. ಓಕೆ, ಏನು ಕಲ್ತಿದ್ದೀರಾ? ಫಂಕ್ಷನ್ ಇನ್ ದ ವ್ಯಾಲ್ಯೂ ಆ್ಯಸ್ ಎಕ್ಸ್ ಅಪ್ರೋಚಸ್ ಎ, ಎಲ್ಲಿಗೆ ಅಪ್ರೋಚ್ ಆಗ್ತಾ ಇದೆಯೋ ಇದನ್ನ ನಾವೇನಂತ ಕರಿತೀವಿ? ಲಿಮಿಟ್. ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್, ಲಿಮಿಟ್ ಆಫ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಅಟ್ ಎ ಅಂತ ಕರಿತೀವಿ. ಓಕೆ, ನೆಕ್ಸ್ಟು ಲೆಫ್ಟ್ ಸೈಡಿಂದ ಅಪ್ರೋಚ್ ಆದರೆ ಅದನ್ನು ರೆಪ್ರೆಸೆಂಟ್ ಮಾಡೋದು ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಮೈನಸ್ ಅಂತ ಬರೆದ್ರೆ ಲೆಫ್ಟ್ ಸೈಡಿಂದ ನಾವು ತಗೊಂತಿರೋ ವ್ಯಾಲ್ಯೂಸ್ನ ಈ ರೀತಿ ಬರಿತೀವಿ. ರೈಟ್ ಸೈಡಿಂದ ಬರೆದ್ರೆ ಎಕ್ಸ್ ಟೆನ್ಸ್ ಟು ಎ ಪ್ಲಸ್ ಅಂತ ಬರಿತೀವಿ. ಓಕೆ, ಸೊ ಲಿಮಿಟ್ ವ್ಯಾಲ್ಯೂ ಅರ್ಥ ಆಯಿತು. ಲೆಫ್ಟ್ ಸೈಡ್, ರೈಟ್ ಸೈಡ್, ಲೆಫ್ಟ್ ಹ್ಯಾಂಡ್ ಸೈಡ್, ರೈಟ್ ಹ್ಯಾಂಡ್ ಸೈಡ್, ಲಿಮಿಟ್. ಓಕೆ, ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟು ರೈಟ್ ಹ್ಯಾಂಡ್ ಲಿಮಿಟು ಈಕ್ವಲ್ ಆಗಲೇಬೇಕು ಅಂತ ರೂಲ್ಸ್ ಏನಿಲ್ಲ. ಈಕ್ವಲ್ ಆಯಿತು ಅಂತ ಅಂದರೆ ಆ ಎಲ್ ವ್ಯಾಲ್ಯೂನ ನಾವು ಲಿಮಿಟ್ ಆಫ್ ಫಂಕ್ಷನ್ ಅಂತ ಹೇಳ್ತೀವಿ. ಇನ್ ಕೇಸ್ ಈಕ್ವಲ್ ಆಗಲಿಲ್ಲ ಅಂದರೆ ಲಿಮಿಟ್ ವ್ಯಾಲ್ಯೂನೇ ಇಲ್ಲ ಅಂತ ಹೇಳ್ತೀವಿ. ಯಾಕಂದರೆ ಎರಡು ಬೇರೆ ಬೇರೆ ಬರ್ತಿದೆ. ಎರಡು ಸೇಮ್ ಬಂದರೆ ನಾನು ಲಿಮಿಟ್ ವ್ಯಾಲ್ಯೂ ಅಂತ ಹೇಳ್ತೀನಿ. ಎರಡು ಬೇರೆ ಬೇರೆ ಬಂತು ಅಂದರೆ ನಾನು ಎರಡರಲ್ಲಿ ಯಾವ್ದು ಹೇಳೋಣ? Therefore, whenever you are getting LHL not equal to RHL, you definitely say that limit of the function does not exist. ಎಕ್ಸಿಸ್ಟೇ ಆಗಲ್ಲ, ಈಕ್ವಲ್ ಬರ್ತಿಲ್ಲ. ಎಲ್ ಎಚ್ ಎಲ್ ವ್ಯಾಲ್ಯೂ ಏನೋ ಬರ್ತಿರ್ಬೋದು, ಆರ್ ಎಚ್ ಎಲ್ಲು ಏನೋ ಒಂದು ಬರ್ತಿರ್ಬೋದು, ಬಟ್ ಅದು ಈಕ್ವಲ್ ಇಲ್ಲ ಅಂತ ಅಂದರೆ ಲಿಮಿಟ್ ವ್ಯಾಲ್ಯೂ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಹೇಳಬೇಕು. ಸೊ ಲಿಮಿಟ್ ವ್ಯಾಲ್ಯೂ ಐತೆ ಅಂತ ಹೇಳೋಕ್ಕೆ ಫಸ್ಟ್ ಆಫ್ ಆಲ್ ಫಸ್ಟ್ ಕಂಡೀಷನ್ ಏನು ಅಂದರೆ ಎಲ್ ಎಚ್ ಎಲ್ ಮಸ್ಟ್ ಬಿ ಈಕ್ವಲ್ ಟು ಆರ್ ಎಚ್ ಎಲ್. ಐ ಹೋಪ್ ಸೊ ಅರ್ಥ ಆಗಿದೆ ನಿಮಗೆ, ರೈಟ್? ಓಕೆ, ಲೆಟ್ಸ್ ಮೂವ್ ಟು ನೆಕ್ಸ್ಟ್ ಕಾನ್ಸೆಪ್ಟ್ ನೌ. ಸಿಂಪಲ್. ಓಕೆ, ಸೊ ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಎಕ್ಸಿಸ್ಟೆನ್ಸ್ ಆಫ್ ಲಿಮಿಟ್ಸ್. ಅಂದರೆ ಒಂದು ಕೊಟ್ಟಿರೋ ಕ್ವಶನಿಗೆ ಲಿಮಿಟ್ ಎಕ್ಸಿಸ್ಟ್ ಆಗುತ್ತೋ ಇಲ್ಲೋ ಅಂತ ಹೇಳೋಕ್ಕೆ ದೇರ್ ಆರ್ 3 ಕಂಡೀಷನ್ಸ್ ವಿಚ್ ಮಸ್ಟ್ ಬಿ ಸ್ಯಾಟಿಸ್ಫೈಡ್. ಫಸ್ಟ್ ಕಂಡೀಷನ್ ಏನಂದರೆ ನಮಗೆ ಎಲ್ ಎಚ್ ಎಲ್ ಕೂಡ ಸಿಗಬೇಕು, ಆರ್ ಎಚ್ ಎಲ್ ಕೂಡ ಸಿಗಬೇಕು, ಎಕ್ಸಿಸ್ಟ್ ಆಗಬೇಕು. ಸೆಕೆಂಡ್ ಕಂಡೀಷನ್ ಏನಂದರೆ ಆ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಫಸ್ಟ್ ನಮಗೇನಾಗಿರಬೇಕು? ಈಕ್ವಲ್ ಆಗಿರಬೇಕು. ಎಲ್ ಎಚ್ ಎಲ್ ಇಸ್ ಈಕ್ವಲ್ ಟು ಆರ್ ಎಚ್ ಎಲ್ ಆಗಿರಬೇಕು. ಥರ್ಡ್ ಕಂಡೀಷನ್ ಏನಂತ ಅಂದರೆ ಇದು ಹೊಸದು ನಿಮಗೆ. ಏನಂತ ಅಂದರೆ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಈಕ್ವಲ್ ಆಗುತ್ತೆ. ಆ ಎಲ್ ಎಚ್ ಎಲ್ಲು ಆರ್ ಎಚ್ ಎಲ್ಲು ಈಕ್ವಲ್ ಆಗುತ್ತಲ್ಲ, ಅದು ನಿಮಗೆ ಎಫ್ ಆಫ್ ಎಗೂ ಕೂಡ, ಎ ಅಂದರೆ ಏನು? ಆ ಪಾಯಿಂಟು ನೀವು ಚೆಕ್ ಮಾಡ್ತಿದ್ರಲ್ಲ ಆ ಪಾಯಿಂಟಿಗೆ ಈಕ್ವಲ್ ಇರಬೇಕು. ಅಂದರೆ ನಾವು ಅದನ್ನು ಹೇಗೆ ಬರಿತೀವಿ? ಲಿಮಿಟ್ ಎಕ್ಸಿಸ್ಟ್ಸ್ ಆ್ಯಂಡ್ ಇಟ್ ಈಸ್ ಈಕ್ವಲ್ ಟು ದಿ ಫಂಕ್ಷನಲ್ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಅಟ್ ದಟ್ ಪಾಯಿಂಟ್ ಅಂತ. ಅಂದರೆ ಹೇಗೆ ಬರೀತೀರಾ? ಎಕ್ಸ್ ಟೆನ್ಸ್ ಟು ಎ ಮೈನಸ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಪ್ಲಸ್ ಎಫ್ ಆಫ್ ಎಕ್ಸ್ ವಿಚ್ ಈಸ್ ಈಕ್ವಲ್ ಟು ಎಫ್ ಆಫ್ ಎ. ಇದು ನಿಮ್ಮ ಕಂಡೀಷನ್. ಇಫ್ ಯು ಸೇ ದಟ್ ಲಿಮಿಟ್ ಎಕ್ಸಿಸ್ಟ್ ದೆನ್ ದಿಸ್ ಇಸ್ ದ ಕಂಡೀಷನ್. ಮೂರನ್ನು ಸಮರೈಸ್ ಮಾಡಿ ಒಂದರಲ್ಲೇ ಬರ್ತಿದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಲಿಮಿಟ್ ಎಕ್ಸಿಸ್ಟ್ ಆಗುತ್ತೆ ಅಂತ ಹೇಳೋಕ್ಕೆ ಫಸ್ಟ್ ನನ್ನ ಹತ್ರ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಎರಡು ಇರಬೇಕು. ನೆಕ್ಸ್ಟು ಎರಡು ಈಕ್ವಲ್ ಇರಬೇಕು. ಬರೀ ಇರೋದಷ್ಟೇ ಅಲ್ಲ, ಅವಾಗಲೇ ಪ್ರೀವಿಯಸ್ ಒಂದು ಎಕ್ಸಾಂಪಲ್ ಹೇಳಿದೆ ನೋಡ್ರಿ. ಎಲ್ ಎಚ್ ಎಲ್ ಇತ್ತು, ಆರ್ ಎಚ್ ಎಲ್ಲು ಇತ್ತು, ಎಲ್ ಎಚ್ ಎಲ್ 1 ಇತ್ತು, ಆರ್ ಎಚ್ ಎಲ್ 2 ಇತ್ತು, ಬಟ್ ಈಕ್ವಲ್ ಇಲ್ಲ ತಾನೆ. 1 ಈಸ್ ನಾಟ್ ಈಕ್ವಲ್ ಟು 2. ಸೊ ಆ ಥರ ಬರೋಂಗಿಲ್ಲ. ಬರೀ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಎಕ್ಸಿಸ್ಟ್ ಆಯಿತು ಅನ್ನೋ ಮಾತ್ರಕ್ಕೆ ಲಿಮಿಟ್ ಎಕ್ಸಿಸ್ಟ್ ಅಂತ ಹೇಳಂಗಿಲ್ಲ. ಈ ಎಕ್ಸಿಸ್ಟು ಆಗಬೇಕು, ಈಕ್ವಲ್ಲು ಆಗಬೇಕು. ಆ್ಯಂಡ್ ಅದು ಕೊನೆಗೆ ಹೋಗ್ಬಿಟ್ಟು ಆ ಪಾಯಿಂಟಲ್ಲಿ ಇರುವಂತಹ ಆ ಪಾಯಿಂಟ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರು ಕೂಡ ಈಕ್ವಲ್ ಬರಬೇಕು ನನಗೆ. ಆವಾಗ ನಾನು ಲಿಮಿಟ್ ಎಕ್ಸಿಸ್ಟ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಲೆಟ್ ಅಸ್ ಟೇಕ್ ದ ಸಿಂಪಲ್ ಎಕ್ಸಾಂಪಲ್. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ತಗೊಂಡಪ್ಪ. ಸಿಂಪಲ್.
Simple. If I take f of x is equal to x cube and I say that you have to check this at the point x is equal to 1. At x is equal to 1 ಲಿಮಿಟ್ ಎಕ್ಸಿಸ್ಟ್ ಆಗುತ್ತಾ ಅಂತ ಕೇಳ್ತಿದ್ದೀನಿ ನಾನು ನಿಮಗೆ ಕ್ವಶನ್ನು. ಏನು ಮಾಡಬೇಕು? ಸಿಂಪಲ್. ಫಸ್ಟ್ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಎಕ್ಸಿಸ್ಟ್ ಆಗುತ್ತಾ ಚೆಕ್ ಮಾಡೋಣ. ಈ ಥರ ಫಂಕ್ಷನ್ ಇದ್ದಾಗ ನಮಗೆ ತೊಂದರೆನೇ ಇಲ್ಲ, ನಾವು ಕ್ಯಾಲ್ಕುಲೇಷನ್ ಮಾಡೋ ನೆಸೆಸಿಟಿನೇ ಇಲ್ಲ. ಡೈರೆಕ್ಟಾಗಿ 1 ಹಾಕಿದರೆ 1 ಕ್ಯೂಬ್ ಸಿಗುತ್ತಾನೆ. ಸೊ ಐ ಹ್ಯಾವ್ ಟೇಕನ್ ಈಸಿ ಎಕ್ಸಾಂಪಲ್, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ಹೇಗೆ ಬರೆಯೋದು? ಲಿಮಿಟ್ ಎಕ್ಸ್ ಟೆನ್ಸ್ ಟು 1 ಫ್ರಮ್ ಲೆಫ್ಟ್ ಸೈಡ್ ತಾನೆ, ಲೆಫ್ಟ್ ಸೈಡ್ ಎಫ್ ಆಫ್ ಎಕ್ಸ್ ಅಂದರೆ ಎಕ್ಸ್ ಕ್ಯೂಬ್ ಈಸ್ ಈಕ್ವಲ್ ಟು ಏನಾಗುತ್ತೆ? 1. ಎಕ್ಸ್ ಜಾಗದಾಗ 1 ಹಾಕ್ರಿ, 1 ಆನ್ಸರ್ ಸಿಗುತ್ತೆ. ಸಿಂಪಲ್. ಆರ್ ಎಚ್ ಎಲ್ ಏನು ಸಿಗುತ್ತೆ? ಎಕ್ಸ್ ಟೆನ್ಸ್ ಟು 1 ಪ್ಲಸ್ ದಟ್ ಈಸ್ ಆಲ್ಸೋ ಈಕ್ವಲ್ ಟು 1. ಹೌದಲ್ವಾ? ಹಾಂ, ನೆಕ್ಸ್ಟ್ ಫಸ್ಟ್ ಕಂಡೀಷನ್ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಎಕ್ಸಿಸ್ಟ್ ಆಯಿತು. ಸೆಕೆಂಡ್ ಕಂಡೀಷನ್ ಎಲ್ ಎಚ್ ಎಲ್ ಈಸ್ ಈಕ್ವಲ್ ಟು ಆರ್ ಎಚ್ ಎಲ್ ಬಂತು, ತೊಂದರೆ ಇಲ್ಲ. ಥರ್ಡ್ ಕಂಡೀಷನ್ ಎಫ್ ಆಫ್ ಎ ಅಂದರೆ ಎಫ್ ಆಫ್ ಫಂಕ್ಷನ್ ಇನ್ ವ್ಯಾಲ್ಯೂ ಅಟ್ ದಿಸ್ ಪಾಯಿಂಟ್, ಎ ಅಂತಂದರೆ ಈ ಪಾಯಿಂಟ್. ಓಕೆ, ಎಫ್ ಆಫ್ 1 is equal to ಏನಾಗುತ್ತೆ? 1 cube which is equal to 1 and this is also equal to our limit value. Therefore ಏನಾಗುತ್ತೆ? ಲಿಮಿಟ್ x tends to 1 f of x is equal to f of 1 ಆಯಿತು. ಇಲ್ಲಿ ಪ್ಲಸ್ಸು ಮೈನಸ್ ಬರ್ದಿಲ್ಲ ಅಂತ ಅಂದರೆ ಮೀನಿಂಗ್ ಏನು? ಲೆಫ್ಟ್ ಟು ರೈಟು ಸೇಮ್ ಇದೆ, ಲೆಫ್ಟ್ ಹ್ಯಾಂಡ್ ಲಿಮಿಟು ರೈಟ್ ಹ್ಯಾಂಡ್ ಲಿಮಿಟ್ ಸೇಮ್ ಇದೆ. ಅದನ್ನು ಕಂಬೈನ್ ಮಾಡಿ ಬರಿಬೇಕಂದ್ರೆ ಈ ರೀತಿ ಬರೀರಿ. ಅರ್ಥ ಆಯ್ತಲ್ಲ? ಈಕ್ವಲ್ ಇದೆ. Therefore ನಾನೇನು ಹೇಳ್ತೀನಿ? ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಎಕ್ಸಿಸ್ಟ್ಸ್ ಅಟ್ ಯಾವ ಪಾಯಿಂಟಿಗೆ ನಾವು ಚೆಕ್ ಮಾಡಿರೋದು? ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1. ಅರ್ಥ ಆಯ್ತಲ್ಲ? ಸೊ ಈ ರೀತಿ ನೀವು ಎಕ್ಸಿಸ್ಟೆನ್ಸ್ ಆಫ್ ಲಿಮಿಟ್ಸ್ ಬಗ್ಗೆ ಮಾತಾಡ್ತೀರಾ. ಆಲ್ ರೈಟ್, ಓಕೆ. ಸೊ ದಿಸ್ ವಾಸ್ ಆಲ್ ಅಬೌಟ್ ಯುವರ್ ಟಾಪಿಕ್, ಎಕ್ಸಿಸ್ಟೆನ್ಸ್ ಆಫ್ ಲಿಮಿಟ್. ಲಿಮಿಟ್ ಅಂದರೆ ಏನು ಗೊತ್ತಾಯಿತು, ಎಲ್ ಎಚ್ ಎಲ್ ಅಂದರೆ ಏನು, ಆರ್ ಎಚ್ ಎಲ್ ಅಂದರೆ ಏನು, ಫಂಕ್ಷನಲ್ ವ್ಯಾಲ್ಯೂ ಅಟ್ ದಟ್ ಪಾಯಿಂಟ್ ಅಂದರೆ ಏನು, ನೆಕ್ಸ್ಟ್ ಎಕ್ಸಿಸ್ಟೆನ್ಸ್ ಆಫ್ ಲಿಮಿಟ್ ಅಂದರೆ ಏನು, ನೆಕ್ಸ್ಟ್ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಯಾವಾಗಲೂ ಈಕ್ವಲ್ ಆಗಬೇಕು ಅಂತ ರೂಲ್ಸ್ ಏನಿಲ್ಲ. ಅದು ಈಕ್ವಲ್ ಆಗಲೂಬಹುದು, ಆಗದೇನೂ ಇರಬಹುದು, ಅದು ಡಿಪೆಂಡ್ ಆಗೋದು ನಮಗೆ ಕೊಟ್ಟಿರೋ ಕ್ವಶನ್ ಮೇಲೆ. ಅರ್ಥ ಆಯ್ತಲ್ಲ? ಸೊ ಇಷ್ಟೊಂದೆಲ್ಲ ಈ ಲೆಕ್ಚರಲ್ಲಿ ಕಲ್ತಿದ್ದೀರಾ. ಸ್ಟೇ ಟ್ಯೂನ್ಡ್. ಇನ್ ದ ಕಮಿಂಗ್ ಲೆಕ್ಚರ್ ಐ ವಿಲ್ ಟೆಲ್ ಯು ಮೋರ್ ಅಬೌಟ್ ಆಲ್ಜಿಬ್ರಾ ಆಫ್ ಲಿಮಿಟ್ಸ್ ಆ್ಯಂಡ್ ಮೋರ್ ಎಕ್ಸಾಂಪಲ್ಸ್ ರಿಲೇಟೆಡ್ ಟು ಸೇಮ್ ಕಾನ್ಸೆಪ್ಟ್. ಓಕೆ, ಇದೇ ಕಾನ್ಸೆಪ್ಟ್ನ ಇನ್ನು ಗ್ರಾಫಿಕಲ್ಲಿ ಕೂಡ ಹೇಳ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೇಮ್ ಥಿಂಗ್ಸ್ನೇ ಮತ್ತೆ ಥ್ರೂ ಗ್ರಾಫ್ ಕೂಡ ಎನಲೈಸ್ ಮಾಡಿಸಿದ್ರೆ ನಿಮಗೇನಾಗುತ್ತೆ? ಇನ್ನೂ ಪರ್ಫೆಕ್ಟಾಗಿ ಬ್ರೈನಲ್ಲಿ ಸ್ಟೋರ್ ಆಗಿಬಿಡುತ್ತೆ ಇದು. ರೈಟ್, ದಟ್ ಈಸ್ ಮೈ ಇಂಟೆನ್ಷನ್, ಜಸ್ಟ್ ಟು ಮೇಕ್ ಶೂರ್ ದಟ್ ದ ಟಾಪಿಕ್ is imbibed into you perfectly. Okay, so video ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ರೈಟ್, ಆ್ಯಂಡ್ ಜಸ್ಟ್ ಆಸ್ ಐ ಆಲ್ವೇಸ್ ಟೆಲ್ ಯು, ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಹೆಲ್ಪ್ ದೋಸ್ ಸ್ಟೂಡೆಂಟ್ಸ್ ಹೂ ರಿಯಲಿ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಮ್ಯಾಥಮೆಟಿಕ್ಸ್ ಆರ್ ಹೂ ಆರ್ ಅಫ್ರೈಡ್ ಆಫ್ ಆಸ್ಕಿಂಗ್ ಡೌಟ್ಸ್ ಟು ದ ಟೀಚರ್ಸ್. ಅರ್ಥ ಆಯ್ತಲ್ಲ? ಆ್ಯಂಡ್ ಇನ್ನೇನು, ಪ್ಲೀಸ್ ಕಾಮೆಂಟ್ ಮಾಡಿ. ನಿಮ್ಮ ಕಾಮೆಂಟಿಂದ ನನಗೆ ಮೋಟಿವೇಶನ್ ಸಿಗುತ್ತೆ. ದಯವಿಟ್ಟು ಇಫ್ ಐ ಸ್ಟೇ ಮೋಟಿವೇಟೆಡ್ ಐ ಕ್ಯಾನ್ ಟೀಚ್ ಯು ಮೋರ್ ಆ್ಯಂಡ್ ಮೋರ್ ಕಾನ್ಸೆಪ್ಟ್ಸ್. ರೈಟ್, ಇಫ್ ಐ ಫೀಲ್ ಲೋ, okay, which you definitely I think that you will not make me feel low. Okay, but if in case I feel low, I'll stop teaching online because I'm very busy with other things also. Right, so make sure you don't demotivate me. Right, and stay tuned. Okay, for the coming lecture we'll enjoy this chapter even in a better way. ರೈಟ್, ಇದನ್ನು ನಾನು ಹೈಯರ್ ಸ್ಟಡೀಸ್ವರೆಗೂ ಕ್ಯಾರಿ ಮಾಡಬೇಕು ಅಂತ ನನ್ನ ಟಾರ್ಗೆಟ್ ಇದೆ. ಇಟ್ ಡಿಪೆಂಡ್ಸ್ ಆನ್ ಹೌ ವೆಲ್ ಐ ಗೆಟ್ ದ ರೆಸ್ಪಾನ್ಸ್. If I get good response, I'll continue. All right. So that's all for today. Thank you so much. God bless you.